ಈಗಿನ ಕಾಲದ ಸಿನಿಮಾಗಳಿಗೆ ಏನಾಯ್ತು ಗುಂಡ, ನಮ್ಮ ಹಳೆ ಕಾಲದ ಸಿನಿಮಾಗಳು ಕಂಡ್ಲ. ಯಾಕೆ ಯಜಮಾನ್ರೆ? ಎಂತೆಂತ ಹೀರೋಯಿನ್ಗಳು, ಆ ಬಂಗಾರದ ಬಂಗಾರದಂತ ಭಾರತಿ, ಜೇಡ್ರ ಬಲೆ ಜಯಂತಿ, ಅಮರ ಶಿಲ್ಪಿ ಜಕಣಾಚಾರ್ಯ, ಬಿ ಸರೋಜಾದೇವಿ, ಎಂತೆಂತ ಹೆಣ್ಣು ಮಕ್ಕಳು, ಎಂತೆಂತ ಹೀರೋಯಿನ್ಗಳು ಈಗಲೂ ಇದಾರಪ್ಪ. ಹೆಣ್ಣು ಮಕ್ಕಳು ಬರೀ ಲಕ ಹೀರೋಯಿನ್ ವಿಚಾರ ಬಿಟ್ಬಿಡಿ. ಈಗ ಎಂತೆಂತ ಸಿನಿಮಾ ಬರ್ತವೆ ಗೊತ್ತಾ? ಎಂತೆಂತ ಹಾಡ್ ಬರ್ತವೆ ಗೊತ್ತಾ? ಹಂಗೇನ್ಲ ಆಡ ಒಂದ್ ಬಿಡ್ಲ ನೋಡವ. ವಾಡಿ ಮಗ ಬೇಡ ಬೇಡ ಅವನ್ನ ಶ್ರೀರಂಗಪಟ್ಟಣದಲ್ಲಿ ಸುತ್ತಿ ವಾಡಿ ಬೇಡ ಮಗ. ಗುಂಡ್ಗೆ ಯಜಮಾನ್ರ ದುಂಡ್ಗೆ ಕುಂಬಳಕಾಯಿ ತಂಗೋಳೆ ತಂಗೋಳೆ. ಸುಬನಾರಿ ನನ್ನ ಗೆದ್ದಾನಿದ್ದೆ ಕದ್ದ ಮದನಾರಿ ಏನಾಯ್ತು ನನಗೆ? ಯಜಮಾನ್ರ ಒಂದ್ ಕೆಟ್ಟ ಕಾಣಿಸ್ಕೊಂಡೆ. ಕೆಟ್ಟ ಕನ್ಸ? ಏನ್ಲ ಅದು? ಅದೇನಾರು ಹೇಳ್ಬಿಟ್ರೆ ಅದನ್ನೇ ನಿಜ ಮಾಡ್ಬಿಡ್ತೀರಾ? ಕೆಟ್ಟದಾದ್ರೆ ಬೇಡ ಬೇಡ, ನಡಿ 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 ನಡಿ. ಯಜಮಾನ್ರೆ ಅಷ್ಟೊತ್ತಿಂದ ನಾನ್ ನೋಡ್ತಾ ಇದ್ದೀನಿ, ಅದೇನೋ ತಲೆ ಒಳಗೆ ಕುಳ ಬಿಟ್ಕೊಂಡಂಗೆ ಯೋಚನೆ ಮಾಡ್ತಾ ಇದ್ದೀರಾ. ಈ ತೋಟವ ಎಷ್ಟಕ್ಕೆ ತಕೊಳವ ಅಂತ ತಿಕ್ ಮಾಡ್ತಾ ಇದ್ದೀನಿ. ಏನಂದ್ರೆ? ತಿಕ್ ಮಾಡ್ತಾ ಇದ್ದೀನಿ. ಮೊದ್ಲು ಅರ್ಧೋಗಿರೋ ಚಡ್ಡಿ ಒಳ್ಕೊಳಕ್ಕೆ ಚೂಜದ ನೋಡಿ. ಇಲ್ಲ ಮುಂಡದೆ ನನ್ ಲೆವೆಲ್ಲೇ ನಿನಗೆ ಗೊತ್ತಿಲ್ಲ ಕಂಡ್ಲ. ನಿಮ್ಮ ಲೆವೆಲ್ಲು. ಮೊನ್ನೆ ಮಾದಂಗಡಿಲಿ ಬಿಡಿ ತಕೊಂಡು ದುಡ್ಡು ಕೊಡದೆ ಇದ್ದಕ್ಕೆ ಆ ಮಾದ ಹೋಗದಂತೆ. ನಾನು ಒಬ್ನೇ ಇಲ್ಲ ಸಾಲ ತಗೊಂಡಿರೋದು. ಬುಡಿ ಬಂಗ್ರೆ ನೀನ್ ಸಾಲ ತಗೊಂಡಿಲ್ವಾ? ನಮ್ಮೂರ್ ಗೌಡ್ರು ತಗೊಂಡಿಲ್ವಾ? ಪಟೇಲ್ರು ತಗೊಂಡಿಲ್ವಾ? ಅಷ್ಟೇ ಯಾಕ್ಲಾ, ನಮ್ ದೇಶನೇ ಸಾಲದಲ್ಲೈತೆ ಕಂಡ್ಲ. ತಕೊಂಬಂದ್ರು. ನಾನು ಇಲ್ಲ ಅನ್ನಕ್ಕಿಲ್ಲ. ಅವ್ರ ಸಾಲ ತಕೊಂಬರಕ್ಕೂ ನೀವು ಸಾಲ ತಕೊಂಬರಕ್ಕೂ ಸ್ಯಾನೆ ವ್ಯತ್ಯಾಸ ಐತೆ. ಅದೇನ್ಲ ಅಂತ ವ್ಯತ್ಯಾಸ? ಅವರು ಸಾಲ ತೀರ್ಸಕ್ಕೆ ಅಂತಲೇ ಸಾಲ ತಗೋತಾರೆ, ನೀವು ಸಾಲ ತಗೊಳ್ಳೋದು ಜೈ ಕರ್ನಾಟಕ ಮಾತೆ ಅಂತ ಕೈ ಎತ್ತಕ್ಕೆ. ಅಯ್ಯೋ ಬಡ್ಡಿ ಮಗನೆಲ್ಲ, ನನ್ ಲೆವೆಲ್ಲೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀನು. ನಾನು ಕಾಣದೇ ಇರೋ ಲೆವೆಲ್. ಕುಂಡ ಯಾರ್ಲ ಅದು ಹೊಸ ಬೂದ್ ಗುಂಬ್ಳ ಒಂದ್ ಅರ್ಜಿ ಗುಜರಾಯಿಸ್ಬಿಡ್ಲ. ಯಜಮಾನ್ರೆ ಬೇಕಾಯ್ತು ನಿಮ್ಗೆ? ಹಾಸಿಗೆ ಹೋಗು ಅನ್ನೋ ಹೊತ್ತಲ್ಲಿ, ಅಚ್ಚಟ್ಟ ಬಾ ಅನ್ನೋ ಟೈಮಲ್ಲಿ ಲೋ ಬಡ್ಡಿ ಮಗನೇ, ನನಗೇನು ಅಂತ ಮಹಾ ವಯಸ್ಸಾಗಿರೋದು ಬರೋ ತಿಂಗಳು 1ನೇ ತಾರೀಖೆ 32ಕ್ಕೆ ಬೀಳುತ್ತೆ. ಮೊದಲು 30 ವರ್ಷದ ವೇಸ್ಟ್ ಬಿಟ್ಟು. ಲೋ ಬಡ್ಡೆ ತಾದೆ, ನೀನ್ ನನಗೆ ವಯಸ್ಸಾಗಿದೆ ಅಂತ ಆಡ್ಕೊಂತ ಇದೆಯಲ್ಲ. ಲೋ ಗುಂಡ, ನೋಡ್ತಾ ಇರ್ಲ ಈಗ ನಿನ್ನ ಕಣ್ಣೆದ್ರಿಗನೆ ಒಂದ್ ಹುಡುಗಿನ ಪಠಾಯಿಸಿ ಬುಟ್ಟಿಗೆ ಹಾಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು ಮುತ್ತು ಮುತ್ತಣ್ಣನೇ ಅಲ್ಲ. ಯಜಮಾನ್ರೆ ಯಾವ್ದಕ್ಕೂ ನಮ್ಮೂರ್ ಕುಳ್ವಾಡಿ ಮಾದನ್ಗೆ ಒಂದ್ ಮಾತು ಹೇಳಿರ್ತೀನಿ. ಯಾಕ್ಲಾ? ಟಂಗ್ ಟಂಗು ನಕ್ಕು ನಕ್ಕು ಟಂಗ್ ಟಂಗು ನಕ್ಕು ನಕ್ಕು ಟಂಗ್ ಟಂಗು ನಕ್ಕು ನಕ್ಕು ಟಂಗ್ ಟಂಗು ನಕ್ಕು. ಯಜಮಾನ್ರೆ ಆ ಕುಳ್ವಾಡಿ ರೋಡ್ ಅಲ್ಲಿ ಬರ್ತಾ ಇದ್ದಾನೆ. ಎಲ್ಲಿ ಯಜಮಾನ್ರೆ? ಎಲ್ಲಿ? ಬಾಡಾತದೆ. ನನಗೆ ಚಮಕ್ ಕೊಡ್ತೀಯಾ? ನಡಿ. ಹಾಯ್ ಸರ್. ಹಲೋ ನಿಶಾ.
ಇವ್ ನನ್ ಗೆಳೆಯ ಚಂದ್ರು ಅಂತ ಹಾಯ್ ಇವ್ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡೋದು. ಹಲೋ ಹಾಯ್. ಅವತ್ತು ಇವ್ರ ಡಾಕ್ಯುಮೆಂಟ್ಸ್ ಅಲ್ಲ ನಾವು ನೋಡಿದ್ದು. ಹಾ ಹೌದೌದು. ಅವತ್ತೇ ನಿಮ್ಮನ್ನ ಆಫೀಸಿಗೆ ಕರಿಬೇಕಂತಿದ್ದೆ, ಹಾ ಆದ್ರೆ ಆಗ್ಲಿಲ್ಲ. ನಾನ್ ಸ್ವಲ್ಪ ಬಿಸಿ ಇದ್ದೆ, ಅದಕ್ಕೆ ರಾತ್ರಿ ನಿಮ್ಗೆ ಫೋನ್ ಮಾಡಿದ್ದು. ಇಟ್ಸ್ ಆಲ್ ರೈಟ್. ನೀವು ಇವತ್ತಿಂದಾನೇ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡಿ. ಓಕೆ ಸರ್. ತಗೊಳ್ಳಿ ನಿಶಾ ಈ ಫೈಲ್ನ, ಇದ್ರಲ್ಲಿ ಇರೋದನ್ನೆಲ್ಲ ವೆರಿಫಿಕೇಶನ್ ಮಾಡಿ ನನಗೆ ಡೀಟೇಲ್ಸ್ ಕೊಡಿ. ಓಕೆನಾ? ಓಕೆ ಶೋರ್ ಸರ್. ಓಕೆ, ಅದ್ರಲ್ಲಿ ಆಲ್ ದ ಬೆಸ್ಟ್. ಮಾಡಿರೋ Thank you. documents ಸರಿ. ಸರ್ ನಮಸ್ತೆ ಸರ್. ಯಾರ್ ಸೆಲ್ಯೂಟ್ ಹೊಡಿಲಿ ಬಿಡ್ಲಿ, ನೀನ್ ಮಾತ್ರ ಆಫೀಸ್ ಒಳಗೆ ಹೋಗೋರ್ಗೆ ಆಫೀಸಿಂದ ಹೊರಗೆ ಬರೋರ್ಗೆ ಮಿಲಿಟರಿ ತರ ಸೆಲ್ಯೂಟ್ ಹೊಡಿತಾನೆ ಇರ್ತೀಯ. ಒಂದೇ ಒಂದ್ಸಲ ಮಿಲಿಟರಿ ಸೆಲ್ಯೂಟ್ ಹೊಡಿ. ಇನ್ನೊಂದು ಮಿಲಿಟರಿ ಸಲ್ಯೂಟ್ ಬೇಕಾ ನಿಮ್ಗೆ? ಅದೇನೋ ಹೇಳ್ತಾರಲ್ಲ, ಅಜ್ಜಿಗರವೇ ಚಿಂತೆ ಆದ್ರೆ ಮೊಮ್ಮಗಳಿಗೆ ಅದೇನೋ ಚಿಂತೆ ಅಂತೆ ಅನ್ನೋ ಗಾದೆ ತರ ನಾವು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಕಾವಲು ಕಾಯ್ದೆ ಇದ್ರೆ ಯಜಮಾನ್ರು ಉನ್ಸ್ಕೊಂಡವ್ರು ನಿಮ್ದೇ ನಿದ್ರೆ ಮಾಡಕ್ ಆಯ್ತದ? ಆಗಲ್ಲ, ತಿಳ್ಕೊಳ್ಳಿ. ಅದೇನ್ರಿ ಹಾಗೆ ಹೇಳ್ತೀರಾ? ನೀವೇನ್ ಬಿಟ್ಟಿ ಕೆಲಸ ಮಾಡ್ತೀರಾ? ತಿಂಗಳು ಸಂಬಳ ಎಣಿಸ್ಕೊಳಲ್ವಾ? ಅವ್ರೇನ್ ಬಿಟ್ಟಿ ಕೊಡ್ತಾರೇನಪ್ಪ ಅಣ್ಣ ಸಂಬಳ ನಮ್ಗೆ? ನಮ್ ಕಷ್ಟ ಅವ್ರಿಗೂ ಗೊತ್ತು, ಅದಕ್ಕೆ ಸಂಬಳ ಕೊಡ್ತಾ ಇರೋದು. ಅದೇನ್ರಿ ಮಹಾ ಕಷ್ಟ? ಅಲ್ರಪ್ಪ, ಯಾವ್ದೇ ಆಫೀಸ್ಗಾಗ್ಲಿ ಮನೆಗಾಗ್ಲಿ ಕಳ್ಳರು ಬಂದ್ರೆ ಮೊದಲು ನಮ್ಮಂತ ವಾಚ್ಮೆನ್ ನೋಡೇ ಒಳಗ್ ಬರೋದು. ಯಾಮಾರ್ದು ಮುಗೀತು ನಮ್ ಕತೆ. ಮುಗೀತು ಕತೆ ಅಂದ್ರೆ ಅದನ್ನ ಬೇರೆ ಬಾಯ್ಬಿಟ್ಟು ಹೇಳ್ಬೇಕಾ? ನಮ್ ತಲೆ ಮೇಲೆ ಕಲ್ಲೆತ್ತಾಕೋ, ನೇಣ ಹಾಕೋ, ಸಾಯಿಸಿ ಪರಾರಿ ಆಗ್ತಾರೆ. ಆಗ ನಂಬ್ಕೊಂಡವ್ರ ಗತಿ ಏನಾಗುತ್ತೆ ಅಂತ ಏನಾದ್ರು ಗೊತ್ತಾ? ಗೊತ್ತಿದ್ರೆ ಈ ತರ ಹಂಗಿಸ್ತಾ ಇದ್ರ? ಇದು ನ್ಯಾಯನಾ? ಹೋಗ್ಲಿ, ಇದು ನಿಮ್ ಪ್ರಕಾರ ಸರಿನಾ? ಬೇಜಾರ್ ಮಾಡ್ಕೊಬಿಡ್ಕಣ. ನಾವು ಸುಮಾರು ಪತ್ರಿಕೆಯಲ್ಲಿ ಓದಿದ್ದೀವಿ ನಿಮ್ಮಂತ ವಾಚ್ಮೆನ್ಗಳನ್ನ ವಿಚಿತ್ರವಾಗಿ ಕೊಲೆ ಮಾಡಿರೋ ವಿಷಯನ. ಇವ್ರ ಮಾತಿಗೆ ಬೇಜಾರ್ ಮಾಡ್ಕೋಬೇಡಿ. ಬಂದ್ರೆ ಹೋಗೋಣ. ನೋಡಿರಪ್ಪ ನೋಡಿರಿ. ಯಾಕೋ ಸರ್ ತುಂಬಾ ಗರಂ ಆಗಿದ್ದೀರಾ? ಇಷ್ಟು ದಿವಸ ಕೆಲ್ಸದವ್ರ ಮೇಲೆ ರೇಗ್ತಾ ಇದ್ರಿ, ಈಗ ನನ್ ಮೇಲೂ ಕೋಪನಾ? ಯಾಕೋ ಅರುಣ್, ಬಾಂಬೆಯಿಂದ ಬಂದಾಗಿಂದ ತುಂಬಾ ಬದಲಾಗಿದ್ಯಾ? ಬಾಂಬೆಲಿ ಬೇಸಿಗೆ ಬಿಸಿಲು ತುಂಬಾ ಹಾಟ್ ಇತ್ತು ಅಂತ ಕಾಣಿಸುತ್ತೆ. ಬಾಂಬೆ ಟ್ರಿಪ್ ಹೇಗಿತ್ತು? ಬಾಂಬೆ ಟ್ರಿಪ್ ಹಾಳಾಯ್ತು. ಆ ಹುಡುಗರು ನೋಡಿದ್ರೆ ಕೂಗಾಡ್ಕೊಂಡು ತಮ್ಗಿಷ್ಟ ಬಂದ ಟೈಮ್ಗೆ ಶೂಟಿಂಗ್ ಹೋಗ್ತಾರೆ. ನೀನ್ ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್, ಇಲ್ಲ ಯಾವಾಗಲೂ ಎಂಗೇಜ್ ಬರ್ತಾ ಇರುತ್ತೆ. ಆ ಪ್ರೊಡ್ಯೂಸರು ಮ್ಯಾನೇಜರು ನನಗೆ ಫೋನ್ ಮಾಡೋಗ್ಯೋದು. ನಾನಿಲ್ಲಿ ಎಲ್ರಿಗೂ ಬಕ್ರಾ ತರ ಆಗ್ಬಿಟ್ಟಿದ್ದೀನಿ. ಅದಿರ್ಲಿ, ಈ ಆಫೀಸಲ್ಲಿ ಸಮಸ್ಯೆಗಳು ಒಂದ ಎರಡ ಅಲ್ಲ, ಅಕೌಂಟ್ಸ್ಗೆ ಅಂತ ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೊ ಅಂತ ಹೇಳಿದ್ದೆ. ನಿನ್ನಿಂದ ಆ ಕೆಲಸನೂ ಆಗ್ತಾ ಇಲ್ಲ. ಛೇ, ಕೂಲ್ ಬ್ರದರ್ ಕೂಲ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೀನ್ ಬಾಂಬೆಗೆ ಹೋಗೋ ಅರ್ಜೆಂಟ್ನಲ್ಲಿ ಚೆಕ್ಸ್ಗೆ ಫೈಲ್ಸ್ಗೆ ಸೈನ್ ಹಾಕೋದು ಮರ್ತ್ಬಿಟ್ಟಿದ್ದೆ. ಪಾರ್ಟ್ನರ್ಶಿಪ್ ಅಂದಮೇಲೆ ಇಬ್ಬರದು ಸೈನ್ ಇರ್ಬೇಕಲ್ವಾ? ಚೆಕ್ಗೆ ಸೈನ್ ಮಾಡಿಕೊಡು, ನಾನು ಬ್ಯಾಂಕ್ ಔಟ್ ಬರ್ತೀನಿ. ಅರುಣ್, ಹಾಗೆ ಇನ್ನೊಂದು ವಿಷಯ, ಅದೇನು ಅಂದ್ರೆ ನೀನ್ ಬಾಂಬೆಗೆ ಹೋಗಿದ್ದಾಗ ಒಬ್ಬರು ಲೇಡಿ ಅಪಾಯಿಂಟ್ ಆದ್ರು. ಇವತ್ತು ಅವ್ರು ರಜದಲ್ಲಿದ್ದಾರೆ, ನಾಳೆ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆನೆ ಗೋಡನ್ ತರ ಇದ್ದಿದ್ದು ನಮ್ಮ ಆಫೀಸು ತುಂಬಾ ನೀಟಾಗಿರೋದು. ಟೆನ್ಷನ್ ತಗೊಂಬೇಡ ಬ್ರದರ್, ನನ್ಗೆ ಗೊತ್ತು ನೀನ್ ಜರ್ನಿ ಮಾಡಿ ಟಯರ್ಡ್ ಆಗಿದ್ಯಾ ಅಂತ. ನಿನ್ನ ಪಾರ್ಟ್ನರ್ ಆದ ನಾನಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತೀಯ? ಎಲ್ಲ ನಾನು ನೋಡ್ಕೋತೀನಿ, ನೀನ್ ಮನೆಗೆ ಹೋಗಿ ರೆಸ್ಟ್ ತಗೋ, ನಾನು ಬ್ಯಾಂಕ್ ಹೋಗ್ಬಿಟ್ಟು ಬರ್ತೀನಿ. ಪಾತ್ರೆ ಉಜ್ಜೋಣ ಅಂದ್ರೆ ಪುಡಿನೇ ಇಲ್ಲ. ಹಾ, ಲೇ 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 ಅಯ್ಯೋ, ಚೆನ್ನಿ, ಏನು? ಅಲ್ಲಿ ನೋಡೆ. ಮನೆ ಹತ್ರ ಬಂದ್ಬಿಡಿಸಿ ಕುಡಿಯೋದ್ ಕುಡಿತಾನೆ, ಮೈ ಮೇಲೆ ಜ್ಞಾನ ಇಲ್ದಾಗ ಕುಡಿಯೋದು. ದಿನ ಇದೇ ರಾಮಾಯಣ ಆಗೋಯ್ತು ನೋಡಿ ಒಂದು. ಸಾಕ್ ಸುಮ್ನಿರು. ನೀನೇನ್ ಶ್ರೀರಾಮಚಂದ್ರ ಅನ್ಕೋಬೇಡ. 3 ವರ್ಷದಿಂದ ನೀನು ಪೊರ್ಕೆ ಪೂಜೆ ಮಾಡ್ದಲೇ ಇದ್ದಿದ್ರೆ ನಿನ್ ರಾಮಾಯಣನೂ ಬೇರೆ ನೋಡ್ಬೇಕಾಗಿತ್ತು. ಚೆನ್ನಿ, ಇವ್ರೇನ್ ಸಂಸಾರ ಮಾಡ್ತಿದಾರೋ ಅಥವಾ ಬೇರೇನಾದ್ರೂ ಮಾಡ್ತಿದಾರೋ ಒಂದು ಗೊತ್ತಾಗ್ತಾ ಇಲ್ಲ, ಅರ್ಥನೂ ಆಗ್ತಾ ಇಲ್ಲ. ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೊಂಡ್ರೆ ಎಲ್ಲಿ ತಮ್ಮ ಬಣ್ಣ ಬಯಲಾಗುತ್ತೋ ಅಂತ ಯಾರನ್ನೂ ಸೇರ್ಸಲ್ಲ. ಇವ್ರು ಮಾಡೋ ತಪ್ಪಿಗೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನೀವು ಆಹಾರ ಆಗ್ತಾ ಇದ್ದೀರಿ. ಅವ್ರೇನು ಅಂದ್ರು ಅಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೋಡಿಮ್ಮ, ಅವನಂತೂ ಊಟ ಮಾಡೋ ಸ್ಥಿತಿಲಿಲ್ಲ, ಹಾಗಂತ ನೀವು ಊಟ ಮಾಡದೇ ಇರಬೇಡಿ. ನೀವು ಊಟ ಮಾಡಿ. ಚಂದ್ರು, ಬಾರೋ ಹೋಗೋಣ. ಬರ್ತೀವಮ್ಮ, ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ಬಾರೋ. ಏ ನಿಂತ್ಕೋ ಬಂಗಾರು. ಬಿಡ್ರಿ ನನ್ ಕೈನ.
ನನ್ ಮುದ್ದಿನ ಹೆಂಡತಿ ಇದಕ್ಕೇನ್ ಕಮ್ಮಿ ಇಲ್ಲ. ನಾನು ಹೇಳೋದ್ ಸ್ವಲ್ಪ ಕೇಳು ಬಿಡ್ತೀರಾ ಚಿನ್ನ. ಇಲ್ವೋ? ಕೋಪ ಮಾಡ್ಕೊಂಬಿಡ ಬಂಗಾರಿ. ತೆಗಿರಿ ಕೈನ. ಹೇಳ್ತಾ ಇದೀನಿ ತಾನೆ. ನಿನ್ನೆ ನೀವು ಬಂದಾಗ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ನಿಮ್ಗೆಷ್ಟೇ ಹೇಳಿದ್ರು ನಿಮ್ ಬುದ್ಧಿ ನೀವು ಬಿಡಲ್ವಲ್ರಿ? ನಿನ್ನೆ ರಾತ್ರಿ ಅರುಣ್ ಪಕ್ಕದ ಮನೆಯವ್ರ ರಂಪಾಟ ನೋಡಿದ್ದಾಯ್ತು. ಇಲ್ಲಿ ಬೇರೆ ನಿನ್ ಕಿರ್ಚಿ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ ಬರ್ಬೇಕಾ? ಸುಮ್ನೆ ಕಿರ್ಚ್ಬೇಡ, ಬಾ ಕುತ್ಕೊಳ್ಳೋಣ. ಛೇ ಬಿಡ್ರಿ. ಬಾ ಚಿನ್ನ ಕುತ್ಕೊಳ್ಳೋಣ. ಯಾವಾಗ್ಲೂ ಇದ್ದಿದ್ದೆ, ಇದೇನ್ ಹೊಸ್ದಾ? ಕಿರ್ಚಾಡ್ತೀನಿ, ಕೂಗಾಡ್ತೀನಿ. ನಿಮ್ ಬಂಡವಾಳ ಏನು ಅಂತ ಅಕ್ಕಪಕ್ಕದವ್ರಿಗೂ ಗೊತ್ತಾಗ್ಲಿ, ಆಗ್ಲಾದ್ರೂ ನಿಮಗ್ ಬುದ್ಧಿ ಬರುತ್ತೇನೋ ನೋಡೋಣ. ಆಶಾ ಡಾರ್ಲಿಂಗ್, ಅದೇನಾಯ್ತು ಅಂತ ತಿಳ್ಕೊಳ್ದೆ. ನನಗ್ ಗೊತ್ತು ರೀ, ನೀವೇನ್ ಹೇಳ್ತೀರಾ ಅಂತ ನನಗ್ ಗೊತ್ತು. ಅರುಣ್ ತುಂಬಾ ಕುಡಿದ್ಬಿಟ್ಟಿದ್ದ, ಅವನು ಡ್ರೈವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನೇ ಅವನ್ನ ಮನೆಗ್ ಕರ್ಕೊಂಡೋಗಿ ಮಲಗಿಸಿ ವಾಪಸ್ ಬಂದೆ ಅಂತ ತಾನೇ ನೀವ್ ಹೇಳೋದು. ಯಾಕೆ ಅವ್ರಿಗೂ ಒಂದೇ ಸಾರಿ ಊಟ ಮಾಡಿಸಿ ಹಾಸಿಗೆ ಹಾಸಿ ಮುದ್ ಮಾಡ್ ಬರ್ಬೇಕಿತ್ತು. ಆಶಾ, ಆ ರೀತಿ ಕೆಡ್ದಾಗ ಯೋಚನೆ ಮಾಡ್ಬೇಡ. ಅವ್ರ ಮನೆಗ್ ಹೋಗಿದೆ ಅನ್ ಮಾತ್ರಕ್ಕೆ ಏನೇನಾಗೋಯ್ತು ಅಂತ ಯಾಕೆ ಕೆಡ್ದಾಗ ಯೋಚನೆ ಮಾಡ್ತೀಯಾ? ಇನ್ಯಾವ ತರ ಯೋಚನೆ ಮಾಡ್ಬೇಕಾಗಿತ್ತು? ಪ್ರಾಣಿಗಳಿಗೂ ಮನುಷ್ಯತ್ವಕ್ಕೂ ಸ್ನೇಹಕ್ಕೂ ಪ್ರೀತಿಗೂ ಸಂಬಂಧ ಕಲ್ಪಿಸಿ ಅರ್ಥವಿಲ್ದೆ ಮಾತಾಡಿ ನಿನ್ ಬಾಳ್ನ ಹಾಳ್ ಮಾಡ್ಕೊಂತೀಯ. ನೀವು ನನ್ಗೆ ಹೊಡಿರಿ ಬೈರಿ, ಆ ಹಕ್ಕು ನಿಮ್ಗಿದೆ. ಆದ್ರೆ ಅರ್ಧ ರಾತ್ರಿಲಿ ಕಂಡೋರ್ ಮನೆಗೆ ಯಾಕೆ ಹೋಗ್ತೀರಾ ಅಂತ ಕೇಳೋ ಹಕ್ಕು ನನ್ಗಿಲ್ಲ ಅಂದ್ಮೇಲೆ ನಾನ್ ನಿಮ್ಗೇನು ಅಲ್ಲ ರೀ. ನಾಳೆನೆ ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ ಆಶಾ? ನೀನ್ ಕೇಳಿದ್ ತಪ್ಪು ಅಂತ ನಾನು ಹೇಳಿಲ್ಲ ಆಶಾ, ಆದ್ರೆ ನೀನ್ ಕೇಳ್ತಾ ರೀತಿ ತಪ್ಪು. ನನಗ್ ಗೊತ್ತು ರೀ, ಅರುಣ್ ನನ್ಗೊಳ್ಳೆ ಸ್ನೇಹಿತ. ನಾವಿಬ್ರು ಕಷ್ಟ ಸುಖನ ಹಂಚ್ಕೊಂಡೇ ಬೆಳ್ದವ್ರು. ಆದ್ರೆ ಅದೇ ಸ್ನೇಹಿತ ಇವತ್ತು ಹಾಳಾಗ್ತಾ ಇದ್ದಾನೆ. ದಿನಕ್ಕೆ ಕುಡಿಯೋದ್ ಜಾಸ್ತಿ ಮಾಡ್ತಾ ಇದ್ದಾನೆ, ವಿಚಿತ್ರವಾಗಿ ಮಾತಾಡ್ತಾನೆ. ಯಾವ ಸಮಯದಲ್ಲಿ ಎಲ್ಲಿ ಏನಾಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಅಂತ ತಾನೇ ನೀವ್ ಹೇಳೋದು. ಹೌದು ಚಿನ್ನ, ಅವ್ನ್ ಮೊದಲ್ ತರ ಆಗ್ಲಿ ಅಂತ ತಾನೇ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು. ಹಾ, ಸುಮ್ನೆ ನನ್ ಮನ್ಸಿನ ನೆಮ್ಮದಿನೂ ಹಾಳು ಮಾಡೋದಲ್ದೆ ನಿನ್ ಮನಃಶಾಂತಿನೂ ಹಾಳು ಮಾಡ್ಕೊಂಬೇಡ. ಯೋಗಿ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಆಫೀಸರ್ ಆಗ್ಬೇಕು. ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಸರಿ, ಸ್ಕೂಲ್ ಬಂತು ಪುಟ, ಇಳಿ. ಚೆನ್ನಾಗಿ ಓದಾಯ್ತಾ? ಬಾಯ್, ಟಾಟಾ. ಟೀಚರ್ ಹೇಳ್ದಂಗೆ ಕೇಳ್ಬೇಕು. ಬರ್ಲಾಗಿ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ. ರೈತರ ಆತ್ಮಹತ್ಯೆ, ಕಲ್ಲಿನಿಂದ ಜಜ್ಜಿ ಕೊಲೆ, ಇದೇ ಸುದ್ದಿ ಆಗೋಯ್ತು. ಬೇರೆ ಏನು ಒಳ್ಳೆ ವಿಷಯಗಳೇ ಇಲ್ಲ. ಬಾಮ, ಕೂತ್ಕೋ. ಆಶಾ, ಯಾಕಮ್ಮ ನಾನು ಅರ್ಜೆಂಟಾಗಿ ಬರಕ್ ಹೇಳಿದ್ದು? ಏನ್ ವಿಷಯ? ಏನು ಅಂತ ಹೇಳಿಪ್ಪ. ಆನಂದ್ ಇತ್ತೀಚೆಗೆ ತುಂಬಾನೇ ಬದಲಾಗ್ಬಿಟ್ಟಿದ್ದಾರೆ. ಯಾವಾಗ್ಲೂ ಅವ್ರ ಗೆಳೆಯ ಸಂಸಾರ ಕೊಡೋ ಕಾಳಜಿನ ನನ್ ಕಡೆ ತೋರಿಸ್ತಾ ಇಲ್ಲಪ್ಪ. ನೋಡಮ್ಮ ಆಶಾ, ನಮ್ಮಲ್ಲೊಂದು ಗಾದೆ ಮಾತಿದೆ, ಅದೇನು ಅಂತ ನಿನಗೂ ಗೊತ್ತು. ಆದ್ರೂ ಹೇಳ್ತೀನಮ್ಮ, ನಾವು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡ್ಬೇಕು ಅಂತ. ಅದರಲ್ಲಿ ನೀನು ಈ ರೀತಿ ಅನುಮಾನ ಪಡೋ ಸರಿಯಲ್ಲಮ್ಮ. ಅದು ಹಾಗಲ್ಲಪ್ಪ. ಇದು ನಿನ್ನೆ ಮೊನ್ನೆ ಕಥೆ ಅಲ್ಲ, ಸುಮಾರು ದಿನಗಳಿಂದ ನಡೀತಾರೋ ಸತ್ಯ ಕತೆ. ಅದನ್ನ ನಮ್ದೇ ಇರಕ್ ಹೇಗ್ ಸಾಧ್ಯ? ಖಂಡಿತವಾಗ್ಲೂ ಸಾಧ್ಯ ಇದೆ ಅಮ್ಮ. ಯಾಕೆಂದ್ರೆ ಆನಂದ್ ತನ್ನ ಗೆಳೆಯನಿಗೋಸ್ಕರ ಎಲ್ಲಾ ತ್ಯಾಗಕ್ಕೂ ಸಿದ್ಧ ಅಂತ ನೀನೇ ಹೇಳ್ತಾ ಇದ್ದೆ. ಹೀಗಿರ್ಬೇಕಾದ್ರೆ ಆ ಸಂಸಾರದ ಬಗ್ಗೆ ಮುನ್ನೆಚ್ಚರಿಕೆ ತಗೊಳ್ಳೋದು ತಪ್ಪೇನು? ತಪ್ಪಿದೆಪ್ಪ. ಅದೇನು ಅಂತ ಕೇಳಿ ಹೇಳ್ತೀನಿ. ಆಯ್ತು, ಅದೇನಮ್ಮ ತಪ್ಪು? ಆನಂದ್ ಅರುಣ್ ಸಂಸಾರಕ್ಕೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಅರ್ಧ ಭಾಗದಷ್ಟಾದ್ರೂ ನಮ್ ಸಂಸಾರಕ್ಕೆ ಮೀಸಲಾಗಿಡ್ಬೇಕಲ್ವಾ? ಅದನ್ ಬಿಟ್ಟು ಅರ್ಧ ರಾತ್ರಿಲೆಲ್ಲ ಅರುಣ್ನ ಮನೆ ಕರ್ಕೊಂಡೋಗ್ ಬಿಡೋದಂತೆ. ಮೊದ್ಲೇ ಅವನು ಕುಡ್ದು ಟೈಟ್ ಆಗಿರ್ತಾನೆ. ಆಗ ಮನೇಲಿ ಏನೇ ಆಗ್ಬಾರ್ದಾದ್ರೂ ಅವನ್ಗೇನು ಗೊತ್ತಾಗೋದಿಲ್ಲ. ಅದನ್ನೇ ಇವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಆಶಾ, ಏನಮ್ಮ ನೀನು ಹೇಳ್ತಾ ಇರೋದು? ಈಗ ತಾನೇ ಏನು, ನಾನೇನ್ ನೆಮ್ಮದಿಯಾಗಿದ್ದೀನ? ನಮ್ ಸಂಸಾರದಲ್ಲಿ ಏನೇನ್ ಅನಾಹುತ ಆಗಿದೆ ಅಂತ ನಿಮಗ್ ಗೊತ್ತಾ? ಅದೇನಂತ ಸ್ವಲ್ಪ ಬಿಡಿಸಿ ಹೇಳಮ್ಮ. ಅಲ್ಲಪ್ಪ, ಒಲೆಲಿ ಬೆಂಕಿ ಉರ್ದಂಗೆ ನನ್ನ ಹೊಟ್ಟೆಲಿ ರೋಷಾಗ್ನಿ ಉರಿತಾ ಇದೆ. ಅದನ್ನ ಶಮನ ಮಾಡೋದ್ ಬಿಟ್ಟು ಉರಿಯೋ ಬೆಂಕಿ ತುಪ್ಪ ಸುಟ್ಟಂಗ್ ಮಾತಾಡ್ತಾ ಇದೀರಲ್ಲ, ಇದ್ ಸರಿನಾ? ನೋಡಮ್ಮ, ನಾನು ನಿನ್ನ ತಂದೆಯಾಗಿ ಯೋಚನೆ ಮಾಡಿದೆ. ಯಾಕೆಂದ್ರೆ ನನಗೆ ನಿನ್ನ ಭವಿಷ್ಯ ಮುಖ್ಯ. ನಿನಗೆ ಆತುರ ಜಾಸ್ತಿ, ನನಗೆ ಸಹನೆ ಜಾಸ್ತಿ. ಸಹನೆಯಿಂದ ಏನು ಪ್ರಯೋಜನ ಇಲ್ಲಪ್ಪ. ನನ್ ಗಂಡ ನನ್ ಮಾತನ್ನ ಕೇಳ್ಕೊಂಡಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದೇ ತಪ್ಪಾ? ಅದು ತಪ್ಪಲ್ಲ ತಾಯಿ. ಆ ತಪ್ಪನ್ನ ಸರಿಪಡಿಸ್ಬೇಕಾದ್ರೆ ತಾಳ್ಮೆ ಅನ್ನೋ ಔಷಧಿ ಮುಖ್ಯ. ಯಾವುದಕ್ಕೂ ದುಡುಕದೆ ಪ್ರೀತಿ ವಿಶ್ವಾಸದಿಂದ ಗಂಡನ ಮನಸ್ಸನ್ನು ಗೆಲ್ಲಬೇಕಮ್ಮ. ಸರಿ ಆಯ್ತಪ್ಪ, ನಿನ್ನಷ್ಟು ಸಹನೆ ನನ್ಗಿಲ್ಲೇ ಇದ್ರು ನನ್ ಮಗಳು ಚೆನ್ನಾಗಿ ಬಾಳಿ ಬದುಕ್ಬೇಕು ಅನ್ನೋ ನಿನ್ ತುಡಿತಕ್ಕೆ ಪ್ರೀತಿ ಅನ್ನೋ ಮಿಡಿತ ನಾನಾಗಿರ್ತೀನಪ್ಪ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ತಾಯಿ, ನೀ ಚೆನ್ನಾಗಿ ಬಾಳ್ಬೇಕು.
ಮೈ ಗಾಡ್ ಬಂದು ವೀಟ್ ಮಾಡ್ತಿದ್ದಾನೆ, ಏನಂತ ಕನ್ವಿನ್ಸ್ ಮಾಡೋದು. ಹಾಯ್ ಚಂದ್ರು, ಯಾಕೆ ಇಷ್ಟೊತ್ತು? ಕೆಲಸ ಎಲ್ಲ ಮುಗಿಸ್ ಬರ್ಬೇಕಲ್ಲ. ನನಗಿಂತ ನಿನ್ ಕೆಲಸನೇ ಮುಖ್ಯನಾ? ನೀವೇ ಮುಖ್ಯ ಆದ್ರೂ ಕೆಲಸ ಮುಗಿಸ್ದೆ ಹೇಗ್ ಬರ್ಲಿ? ನನ್ ಕೆಲಸನೆಲ್ಲ ಬಿಟ್ಟು ಬಂದಿಲ್ಲ, ಹಾಗೆ ನೀನು ಬರ್ಬೇಕು. ನೀವ್ ಗಂಡಸ್ರು ಹೇಗೋ ನಿಭಾಯಿಸ್ತೀರಾ, ಆದ್ರೆ ನಾವ್ ಹೆಂಗಸ್ರು ಅದು ನಿನಗ್ ಗೊತ್ತು ತಾನೆ. ನೀನ್ ಹೆಂಗ್ಸು ಅಂತ ಗೊತ್ತಾದ್ಮೇಲೆನೆ ನಾನ್ ನಿನ್ ಲವ್ ಮಾಡಕ್ ಶುರು ಮಾಡಿದ್ದು. ಬರೀ ಅಷ್ಟು ಗೊತ್ತು ಮಾಡ್ಕೊಂಡ್ರೆ ಸಾಲದು. ನಮ್ಮ ತೊಂದ್ರೆನ, ನಮ್ಮ ಮನ್ಸನ್ನ ಎಲ್ಲಾನು ಅರ್ಥ ಮಾಡ್ಕೋಬೇಕು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರಕ್ಕೇನೆ ಇಷ್ಟೊಂದು ಕಾಯ್ತಾ ಇರೋದು. ಮಗ ಶುರು ಹಚ್ಕೊಂಡ ಕಣಪ್ಪ, ಸಾಕಾಗ್ಬಿಟ್ಟಾಯ್ತು. ಲೋ ಗುಂಡ, ನನ್ ಪವರ್ ತೋರ್ಸಕ್ಕೆ ಇನ್ನೂ ಒಂದು ಅವಕಾಶ ಸಿಕ್ಕಿದೆ. ಅಂದ್ರೆ ಆ ಹುಡುಗಿನ ಅವನ ಎದುರುಗಡೆ ಪಟಾಯಿಸ್ಬಿಡ್ತೀರಾ? ಅದೇ ಕಣ ಈ ಮುತ್ತಣ್ಣನ ಗಮ್ಮತ್ತು. ಅದೇನ್ ಕಿಸಿತೀರ ಅನಿಸುತ್ತೀರಿ ಯಾಕೋ ಎಂದು ನೀನೇ ನನ್ನವಳೆಂದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ. ಅಂದ್ರೆ ನೀನ್ ಹೇಳ್ತಾ ಇರೋದು ನಾನ್ ನಿನ್ಗೆ ಒಳ್ಳೆ ಜೋಡಿ ಅಲ್ಲ ಅನ್ನೋ? ಅದನ್ನ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ? ಹುಡುಗಿ ಹೇಳೋ ಸ್ಟೈಲ್ ನೋಡಿದ್ರೆ ಗೊತ್ತಾಗಲ್ವಾ? ನೀವ್ ಯಾರ್ರಿ? ನಾನು ಯಾರ? ಲೇಗುಡ, ನಾನು ಯಾರು ಅಂತ ಹೇಳ. ಸಂತೆಪೇಟೆ ಮೂರಾಣಿ ಗಲ್ಲಿಲಿರೋ ಅಮ್ಮಣ್ಣ ಮುಂದ್ ಲಾಡ್ಜ್ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ಗೋರಿಪಾಳದಲ್ಲಿರೋ ಗಾಯಬ್ ಆಸ್ಪತ್ರೆ ಗೊತ್ತಾ? ಅದು ಗೊತ್ತಿಲ್ಲ. ಅಯ್ಯೋ, ಅದ್ ಆಳ್ ಬಿದ್ದೋಗ್ಲಿ ಹನುಮಂತನಗರದಲ್ಲಿರೋ ಹನುಮಕ್ಕ ಚೌಟಿನಾಳ್ ಗೊತ್ತಾ? ಅದು ಗೊತ್ತಿಲ್ರಿ. ಅದಕ್ಕೆಲ್ಲ ನಮ್ ಭಾಷೆ ಎಡ್ಡು. ಎಡ್ಡು ಅಂದ್ರೆ ಅಲ್ಲೆಲ್ಲ ಕಕ್ಷ ತೊಳೆಯೋರ್ಗೆಲ್ಲ ಇವರ ಭಾಷೆ. ಬಡ್ಡತದ ನನ್ನ ಬಗ್ಗೆ ಒಳ್ಳೇದನ್ನ ಹೇಳು ಅಂದ್ರೆ ಏನೇನೋ ಹೇಳಿ ನನ್ನ ಮರ್ಯಾದೆ ತೆಗಿತ್ಯ. ಮುಚ್ಚಬಾಯಿ. ಅದೆಲ್ಲ ಇರ್ಲಿ, ಈಗ ವಿಷಯಕ್ಕೆ ಬನ್ನಿ. ಅಲ್ಲಪ್ಪ, ಈಗ ಆ ಹುಡುಗಿಗೆ ನೀನ್ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಇಲ್ಲಿ ಇರ್ಲೇಬಾರ್ದು. ಇವಳು ಇಷ್ಟ ಇಲ್ಲ ಅಂತ ನಿಮ್ಗೆ ಯಾವಾಗ ಹೇಳಿದ್ಲು? ಅಯ್ಯ ಬಡ್ಡತದಲ್ಲ, ಎಷ್ಟು ದಪ ನಿನಗ್ ಬಡ್ಕೊಳ್ಳೋದು. ಆ ಹುಡುಗಿ ವರ್ತನೆ ನೋಡಿದ್ರೆ ಗೊತ್ತಾಯ್ಕಿಲ್ವಾ ಆ ಹುಡುಗಿ ಯಾರು ಪ್ರೀತಿ ಮಾಡ್ತಾವಳೆ ಅಂತ? ಯಜಮಾನ್ರೆ, ಯಾರನ್ ಪ್ರೀತಿ ಮಾಡ್ತಾರೆ ಯಜಮಾನ್ರೆ? ಇನ್ಯಾರ್ನು? ಕಲಿಯುಗದ ಮನ್ಮಥ, ದೇವಲೋಕದ ದೇವೇಂದ್ರ, ರಸಿಕರ ರಾಜ ಈ ಮುತ್ತಣ್ಣನ. ನೆಗದ್ ಬಿದ್ದ ನಲ್ಲಿಕಾಯಾಗ ಹಾಳ್ ಬಾವಿಗ್ ಬಿದ್ದ ಸಾಯ. ನೀನೇನ್ ಇಂದ್ರನ, ಚಂದ್ರನ, ಮನ್ಮಥನ, ಇಲ್ಲ ದೇವೇಂದ್ರನ? ನಿನ್ ಮೂತಿಗಿಷ್ಟು ನಿನ್ನಂತ ಬಾಣಿ ತಲೆಗೆ ನಾನ್ ಬೇಕಾ? ಇರೋ 4 ಕೂದಲಿಗೆ ಇರೋ ಫೋರ್ಸ್ ಬೇರೆ. ಹೋಗಲ್ಲ ಮುದ್ಯ. ನಾನು ನೋಡ್ತಾ ಇದ್ದೀನಿ, ಅವಾಗ್ಲಿಂದ ಆ ಹುಡುಗಿ ಹೊಡಿತಾ ಇದ್ರೆ ಅದ್ರಲ್ಲೇ ಮಜಾ ತಗೋತೀರಾ, ಅದ್ರಲ್ಲೇ ಖುಷಿ ತಗೋತೀರಾ. ನಿಮ್ಗೆ ಮರ್ಯಾದೆ ಆಯ್ತಾ? ಲೇ ಗುಂಡ, ನೀನೇನು ಒಡಿಸಿದ್ದ ಬಿಡಿಸಿದ್ದ? ಬಿಡ್ಸುದು. ಬಿಡಿಸಿದ್ದು ಹೆಂಗ್ ಬಿಡಿಸ್ದೆ? ನೀವೇ ನೋಡಿದ್ರಲ್ಲ, ಮರ್ಯಾದೆ ಆಯ್ತಾ ನಿಮ್ಗೆ? ನನ್ ಲೆವೆಲ್ಗೆ ಈ ಹುಡುಗಿ ಅಲ್ಲ, ನನಗೇನಿದ್ರು MG ರೋಡ್ ಲಾಯಕ್. ಎಲ್ಲೊಳಗೋದ್ರು ಇವ್ರಿಬ್ರು? ನನ್ ಲವ್ ಮೂಡ ಹಾಳು ಮಾಡ್ಬಿಟ್ರು. ಒಳ್ಳೆ ಕೋತಿಗಳ ಸವಸ ಆಯ್ತು. ನಡಿ ಡಾರ್ಲಿಂಗ್ ಹೋಗೋಣ. ಬಾ ಚಂದ್ರು, ಹೋಗೋಣ. ಆಶಾ, ಆಫೀಸ್ಗೆ ಹೊಟ್ಟು ಬರ್ತೀನಿ. ರೀ, ಇವತ್ ನೀವು ಬೇಗ ಮನೆಗ್ ಬರ್ಬೇಕು. ಆಯ್ತು ಡಾರ್ಲಿಂಗ್. ಅಯ್ಯೋ, ಯಾಕೆ ಅಂತ ಕೇಳಲ್ವಾ? ಏನಕ್ಕೆ? ನಿಮ್ಗಿಷ್ಟವಾದ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ, ಅದಕ್ಕೆ. ಹೌದಾ ಸ್ವೀಟ್ ಆರ್ಟ್? ಅದ್ರ ಜೊತೆಗೆ ಮೊನ್ನೆ ಕೊಡ್ಸಿದ್ನಲ್ಲ ಮೈಸೂರು ಸಿಲ್ಕ್ ಸ್ಯಾರಿ, ಅದನ್ನ ಉಟ್ಕೊಂಡು ನನ್ಗೋಸ್ಕರ ಕಾಯ್ತಾ ಇರ್ತೀಯಾ? ಹೌದು, ರಾಯರೇನು ಇವತ್ತು ತುಂಬಾ ಮೂಡಲಿರೋ ಆಗಿದೆ. ಮೇಡಮ್ ಕೂಡ ಮೂಡಲಿದಾರಲ್ಲ, ಅದಕ್ಕೆ. ಅದಕ್ಕೂ ಮೊದಲು ನಂದೊಂದು ಕಂಡೀಷನ್. ಇನ್ಮೇಲೆ ಕುಡಿಬಾರ್ದು, ಅಷ್ಟೇ ತಾನೆ? ನಿನ್ಮೇಲೆ ಆಣೆ ಚಿನ್ನ, ಇವತ್ತಿಂದ ಕುಡಿಯಲ್ಲ, ಸರಿನಾ? ಆದ್ರೂ ನಿಮ್ ಮಾತನ್ನ ನಂಬಲ್ಲ ರೀ. ಯಾಕೆ ನಂಬಲ್ಲ? ಯಾಕೆ ನಂಬಲ್ಲ ಅನ್ನೋ ಕಾರಣ ನಿಮಗೂ ಗೊತ್ತಿದೆ. ಅದನ್ನ ನನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಅದೇನು ಅಂತ ನೀ ಹೇಳ್ಬೇಕು, ನಾನ್ ತಿಳ್ಕೊಳ್ಳೇಬೇಕು. ಬಾಯ್ ಬಿಟ್ರೆ ಬಣ್ಗೇಡು ಅಂತ ಗಾದೆ ಇದೆಯಲ್ಲ, ಹಾಗಾಗತ್ತೆ. ಅದರಿಂದ ನೀವು ಬಾಯ್ ಮುಚ್ಕೊಂಡು ಸುಮ್ನೆ ಇದ್ರೆ ವಾಸಿ. ಪರವಾಗಿಲ್ಲ, ಹೇಳು ಅಂದ್ರೆ ಹೇಳ್ತೀನಿ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನಾನೇನ್ ಯಾರು ಮಾಡದೇ ಇರೋ ತಪ್ಪು ಮಾಡ್ಬಿಡ್ತೀನಿ ಅಂತ ಭಯ ಪಡ್ತೀಯಾ? ಅದೇನೇ ಅಪವಾದ ಆದ್ರೂ ಜಯಿಸ್ತೀನಿ, ಹೇಳು ತಾಯಿ. ಆಯ್ತು ರೀ, ನೀವಾಗ ನೀವ್ ಕೇಳ್ತಾ ಇರೋದ್ರಿಂದ ಹೇಳ್ತೀನಿ. ಅಲ್ಲ ರೀ, ನೀವ್ ಆಡಿದ ಮಾತಿಗೆ ಯಾವತ್ತಾದ್ರೂ ಸರಿಯಾಗಿ ನಡ್ಕೊಂಡಿದ್ದೀರಾ? ಹೇಳಿ ಸರ್. ಬಾಯ್ ಬಿಟ್ರೆ ಬರೀ ಸುಳ್ಳು, ಬರೀ ತಳುಕು ಬಳಕೆ ನಾಜೂಕೈನ್ ತರನೇ ಆಗೋಯ್ತು ಈ ನಿಮ್ ಜೀವನ. ಏನ್ ಆಗ ಹೇಳ್ತಾ ಇದ್ದಿಲ್ಲ, ನೀನ್ ಏನ್ ಹೇಳ್ಬೇಕಂತ ಅದನ್ನ ನೇರವಾಗಿ ಹೇಳ್ಬೋದು. ನೀವು ಶುದ್ಧ ಬುದ್ಧು ರೀ. ಅಲ್ಲ ರೀ, ಕುಡಿಯಲ್ಲ, ಕುಡಿಯೋದನ್ನ ಬಿಟ್ಬಿಡ್ತೀನಿ ಅಂತ ಹೇಳಿ ಬಿಟ್ಟಿದ್ದೀರಾ? ಇದಾನಲ್ಲ ನಿಮ್ ನೆಚ್ಚಿನ ಗೆಳೆಯ ಅರುಣ್, ಅವನ್ ಜೊತೆ ಹೋಗಿ ದಿನಾ ಕುಡ್ಕೊಂಬಂದು ನಮ್ ಮನ್ಸಿನ ಶಾಂತಿ ನೆಮ್ಮದಿನೆಲ್ಲ ಹಾಳು ಮಾಡ್ತಾ ಇದೀರಲ್ಲ, ಇದ್ ನಿಮ್ಗೆ ಸರಿ ಅನ್ಸುತ್ತಾ? ಆಯ್ತು ಆಶಾ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವತ್ತೂ ಕುಡಿಯಲ್ಲ, ಸರಿನಾ? ಈಗ ನನಗೆ ಖುಷಿ ಆಯ್ತು ರೀ. ಆಫೀಸ್ಗೆ ಹೋಗಿ ಬೇಗ ಬಂದ್ಬಿಡಿ. ಆಯ್ತು, ಬರ್ತೀನಿ. ಹಲೋ ಸರ್.
ಹಲೋ, ಆನಂದ್ ಅಂತ. ಓಹೋ, ಬನ್ನಿ ಸರ್, ಕೂತ್ಕೊಳ್ಳಿ. ನನ್ನ ಹೆಸರು ನಾರಾಯಣ್ ಕುಮಾರ್ ಅಂತ ಸರ್. ನಾನು ನಿಮ್ಮ ಸಂಸ್ಥೆ ಬಗ್ಗೆ ತುಂಬಾ ಕೇಳಿದ್ದೀನಿ. ನೀವು ಒಳ್ಳೆ ರೀತಿಯ ಆಡ್ಸ್ಗಳನ್ನು ಮಾಡಿಕೊಡ್ತೀರಾ, ಅದನ್ನೆಲ್ಲ ನಾನು ನೋಡಿದ್ದೀನಿ ಕೂಡ. ನೀವು ಈಗ ನಮ್ಮ ಸಂಸ್ಥೆ ಬಗ್ಗೆ ಒಂದು ಆಡ್ನ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಇಲ್ಲಿವರೆಗೂ ಕರ್ಸ್ಕೊಂಡಿದ್ದೀನಿ ಸರ್. ಸರ್ ಕಾನ್ಸೆಪ್ಟ್ ಏನು ಸರ್? ಒಂದು ನಿಮಿಷ ಸರ್, ಹೇಳ್ತೀನಿ. ಕೊಡಪ್ಪ ಇಲ್ಲೇ ಕೊಡು. ಸರ್, ಇದು ನಮ್ಮ ಸಂಸ್ಥೆ ಹೆಸರು SRN ಸಿಲ್ಕ್ಸ್ ಶೋರೂಮ್ ಸರ್. ಸರ್, ಇದು ನಮ್ಮ ಉದ್ದೇಶ ಒಂದೇ ಸರ್. ಗ್ರಾಹಕರು ಡಿಸ್ಕೌಂಟ್ ಅಂತ ಹೋಗಿ ಮೋಸ ಹೋಗ್ತಿದ್ದಾರೆ. ಈ ಡಿಸ್ಕೌಂಟ್ಗೂ ನಾನ್ ಡಿಸ್ಕೌಂಟ್ಗೂ ಏನ್ ವ್ಯತ್ಯಾಸ ಅಂತ ತಿಳಿಸ್ಬಿಟ್ಟು ಗ್ರಾಹಕರು ಮೋಸ ಹೋಗದೆ ಇರೋ ತರ ಆಗ್ಬೇಕು. ಅದೇ ನಮ್ಮ SRN ಸಿಲ್ಕ್ಸ್ ಆಡ್ ನ ಉದ್ದೇಶ. ಆಮೇಲೆ ನಾವು ನೇಕಾರರಿಂದ ನೇರವಾಗಿ ಸ್ಯಾರಿನ ತಂದ್ಬಿಟ್ಟು ಇಲ್ಲಿ ಸೇಲ್ ಮಾಡ್ತಾ ಇದೀವಿ ಸರ್. ಓಕೆ ಸರ್, 2 ದಿವಸದಲ್ಲಿ ಕಾನ್ಸೆಪ್ಟ್ ರೆಡಿ ಮಾಡಿ ಅದ್ರ ಜೊತೆ ಕೊಟೇಶನ್ ಕೊಟ್ಟು ಕಳಿಸ್ತೀನಿ ಸರ್. ಓಕೆನಾ ಸರ್? ಓಕೆ ಸರ್. ಥ್ಯಾಂಕ್ ಯು ಸರ್, ಬರ್ತೀನಿ. ಆಗ್ಲಿ ಸರ್, ಆಯ್ತು ಸರ್, ಥ್ಯಾಂಕ್ ಬೇಗ ಯು. ಮಾಡ್ಕೊಟ್ಬಿಡಿ ಸರ್. ಸರ್, ಇದು SRN ಸಿಲ್ಕ್ ಕಂಪ್ನಿಯವ್ರ ಕಡೆಯಿಂದ ಕಳ್ಸಿರೋ ಹ್ಯಾಡ್ ಇದೆ. ಹಾ, ಆ ಕಾಂಟ್ರಾಕ್ಟ್ ಅರ್ಜೆಂಟ್ ಇದೆ. SRN ಸಿಲ್ಕ್ಸ್ ನೋಡೋದು ಇಂಪಾರ್ಟೆಂಟು. ಚಂದ್ರು ಯಾಕೆ ಇನ್ನೂ ಬಂದಿಲ್ಲ? ಹಲೋ ಚಂದ್ರು. ಏನ್ ಬ್ರದರ್? ಬಾ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಏನ್ ವಿಷಯ? ಈ ಸಾರಿ SRN ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನವರು ಪೂರ್ತಿ ಕಾಂಟ್ರಾಕ್ಟು ನಮಗೆ ಕೊಟ್ಟಿದ್ದಾರೆ. ಅದ್ರ ಸಂಪೂರ್ಣ ಜವಾಬ್ದಾರಿ ಮತ್ತೆ ಶೂಟಿಂಗ್ ಮಾಡಿ ಅವ್ರಿಗೆ ಆಡ್ಸ್ ಕೊಡೋದೆಲ್ಲ ನಿನಗೆ ಸೇರಿದ್ದು. ಓಕೆ. ಅದ್ರ ಸ್ಟೋರಿ ಬೋರ್ಡು, ಅದಕ್ಕೆ ಸಂಬಂಧಪಟ್ಟ ಸ್ಕ್ರಿಪ್ಟ್ ಎಲ್ಲ ಇದರಲ್ಲಿದೆ, ತಗೋ. ಅದು ನನಗೆ ನಾಳೆ ಬೇರೆ ಶೂಟ್ ಇದೆಯಲ್ಲೋ. ಅದಿರ್ಲಿ ಚಂದ್ರು, ನಾನು ಹೇಳೋದು ಕೇಳು. ನಾವು ಇದನ್ನ ಮಾಡಿಕೊಟ್ರೆ ನಮ್ಮ ಕಂಪ್ನಿಗೆ ಒಳ್ಳೆ ಹೆಸರು ಬರುತ್ತೆ, ಕೈ ತುಂಬ ಲಾಭನೂ ಬರುತ್ತೆ. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಸಂಪೂರ್ಣ ಜವಾಬ್ದಾರಿ ನಿಂದೆ. ಓಕೆ, ಹೇಗಾದ್ರೂ ಮಾಡೋ, ಬೇಜಾರು ಮಾಡ್ಕೊಂಬಿಡ. ಮಿಸ್ ಜ್ಯೋತಿ, ಸರ್, ಇದನ್ನ ಕೋ ಡೈರೆಕ್ಟ್ ಕೊಟ್ಬಿಟ್ಟು ಏನನ್ನ ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಂಡು ಕೇಳಮ್ಮ. ಓಕೆ? ಎಸ್ ಸರ್. ಥ್ಯಾಂಕ್ಸ್ ಕಣ. ಸರಿ ಕಣ, ಬೇಜಾರು ಮಾಡ್ಕೊಂಬಿಡಿ, ನಾನು ಇದ್ದೀನಿ. ಓಕೆ. ಹಾಯ್ ನಿಶಾ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿವತ್ತು ಡ್ಯೂಟಿ ಅವರ್ಸ್ಗೆ ಮುಂಚೆನೆ ಹಾಜರು? ಹೌದು ಸರ್, ಒಳ್ಳೆ ಕೆಲಸ, ಒಳ್ಳೆ ಆಫೀಸ್, ಜೊತೆಗೆ ಒಳ್ಳೆ ಬಾಸ್ಗಳಿರ್ಬೇಕಾದ್ರೆ ಬೇಗ ಬರ್ದೇ ಇರಕ್ಕಾಗತ್ತಾ? ನೀನ್ ನಂಗೆ ಈ ಕೆಲ್ತಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ದೆ ಇರ್ತೀರಾ? ನಿನ್ನೆ ಬೆಳಗ್ಗೆ ಅರುಣ್ ಸರ್ ನೋಡಿದ ತಕ್ಷಣನೇ ಅಲ್ಲೇ ಆಕ್ಸಿಡೆಂಟು. ಸಂಜೆ ಅವ್ರ ಜೊತೆಲೆ ಕಾರ್ನಲ್ಲಿ ಮನೆಯವ್ರಿಗೂ ಡ್ರಾಪ್ ಬೇರೆ. ಹಾ, ತಾವೇನ್ ಫಾಲೋ ಮಾಡ್ತಿದ್ರಾ? ಇವತ್ತು ಜೊತೆಗೆ ಆಫೀಸ್ಗೆ ಹೋಗೋಣ ಅಂತ ಹೇಳಿದ್ರು ಸರ್, ಗೊತ್ತಾ? ಆದ್ರೆ ಅವ್ರಿಗೆ ಯಾಕೆ ತೊಂದ್ರೆ ಅಂತ ಬಸ್ಸಲ್ಲೇ ಬಂದ್ಬಿಟ್ಟೆ. ತಾವೇನು ಯೋಚನೆ ಮಾಡ್ಬೇಕಾಗಿಲ್ಲ, ಅಷ್ಟು ಸುಲಭವಾಗಿ ಯಾರ ಬಲೆಗೂ ಬೀಳಲ್ಲ. ಈ ನಿಶಾ ನನ್ ಮಾತ್ ಕೇಳಿ, ಅವನ್ ಬಲೆಗ್ ಬಿದ್ರಿ ಬಿಡ್ಸ್ಕೊಂಬರೋದ್ ಭಾರಿ ಕಷ್ಟ. ಗೊತ್ತೇ ಇರ್ಲಿಲ್ಲ. ಹಾಯ್ ಬ್ರದರ್. ಹೇಳಿ ಸರ್. ನಿಶಾ, ಹಾ, 5 ವರ್ಷದಿಂದ ನಮ್ಮ ಆಫೀಸ್ಗಾಗಿರೋ ಖರ್ಚು ಮತ್ತೆ ಬಂದಿರೋ ಲಾಭ, ಆಮೇಲೆ ಬರ್ಬೇಕಾಗಿರೋ ಬಾಕಿ, ಎಸ್ ಸರ್. ಇದಿಷ್ಟನ್ನು ಚೆಕ್ ಮಾಡಿ ನನಗೆ ಹೇಳಿ. ಸೀನಿಯರ್ ಅಕೌಂಟೆಂಟ್ ಚೆನ್ನಪ್ಪ ಅವ್ರ ಹೆಲ್ಪ್ ತಗೊಳ್ಳಿ. ಇನ್ನು ಅರ್ಧ ಗಂಟೆ ಒಳಗೆ ನನಗೆ ರಿಪೋರ್ಟ್ ಸಮೇತ ತಂದು ತಿಳಿಸ್ಬೇಕು. ಓಕೆ? ಹಾ, ಡೂ ಇಟ್ ಫಾಸ್ಟ್. ಎಕ್ಸ್ಕ್ಯೂಸ್ ಮಿ ಸರ್. ಚೆನ್ನಪ್ಪ ಅಂದ್ರೆ ನೀವೇನಾ? ಹೌದು. ನಾನ್ ನಿಶಾ ಅಂತ ಹೊಸದಾಗಿ ಆಫೀಸ್ಗೆ ಅಪಾಯಿಂಟ್ ಆಗಿದ್ದೀನಿ. ಬಾಸ್ ನಿಮ್ಮ ಹತ್ರ ಅಕೌಂಟ್ಸ್ ಬಗ್ಗೆ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಬರಕ್ ಹೇಳಿದ್ದಾರೆ. ಮೇ ಐ ಸರ್? ಕೂತ್ಕೊಳ್ಳಿ. ತಗೊಳ್ಳಿ, ಇಟ್ಕೊಳ್ಳಿ. ಓಕೆ. ಯಾಕೋ ಈ ತರ ಮಾತಾಡ್ತಾ ಇದ್ಯಾ? ಏನಾದ್ರು ಪ್ರಾಬ್ಲಮಾ? ಮುಂದಕ್ಕೆ ಆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಇಷ್ಟೇ. ಥ್ಯಾಂಕ್ಸ್. ಅಕೌಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ಪರವಾಗಿಲ್ಲ. ಅರುಣ್ ಪ್ಲೀಸ್ ಕಣೋ. ಹಾ, ಬನ್ನಿ ನಿಶಾ. ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಖಾಲಿ ಆಯ್ತಾ? ನಮ್ಮ ಆಫೀಸ್ಗಾಗಿರೋ ಖರ್ಚು, ಬಂದಿರೋ ಲಾಭ, ಬರ್ಬೇಕಾಗಿರೋ ಬಾಕಿ ಎಲ್ಲ ಇದರಲ್ಲಿದೆ ಸರ್. ವೋಡಾಫೋನ್, ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್, SRN ಸಿಲ್ಕ್ಸ್, ವೆರಿ ಫೈನ್. ಓಕೆ ಮಿಸ್ಟರ್ ಆನಂದ್, ಇದರಲ್ಲಿ ಕಣ್ ಕಟ್ಟಿ ಮೋಸ ಮಾಡೋದು ಏನೂ ಇಲ್ಲ. ನಿನಗೆ ಸೇರ್ಬೇಕಾಗಿರೋ ಲಾಭದ ಹಣ ಹಾಗೂ ನಮ್ಮಿಬ್ಬರಿಗೂ ಬರಬೇಕಾಗಿರೋ ಬಾಕಿ ಎಲ್ಲದೂ ಈ ರೆಕಾರ್ಡ್ ಬುಕ್ಕಲ್ಲಿದೆ. ಹಾಗೂ ಏನಾದರೂ ಡೌಟ್ ಇದ್ರೆ ಆಕೆನ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದು. ಅರುಣ್, ಏನಾಯ್ತು ನಿನ್ಗೆ? ಯಾಕೆ ಅಕೌಂಟ್ಸ್ ಎಲ್ಲ ನೋಡ್ತಾ ಇದ್ಯಾ? ಇನ್ ಮುಂದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ ಅಂತ. ಅದೇನಾಗಿದೆ ಅಂತ ಹೇಳೋ ಅರುಣ್. ನನಗೆ ಹುಚ್ಚಿಡ್ದಿದೆ ಅದಕ್ಕೆ. ಅರುಣ್ ಪ್ಲೀಸ್ ಕಣೋ, ಹೀಗೆಲ್ಲ ಮಾತಾಡ್ಬೇಡ. ಇಷ್ಟು ವರ್ಷ ನಾವು ಪಟ್ಟ ಶ್ರಮಕ್ಕೆ ನಮ್ಮ ಆಫೀಸ್ಗೆ ಒಳ್ಳೆ ಹೆಸರಿದೆ. ನಾವಿಬ್ರು ಬೇರೆ ಆಗೋದು ಬೇಡ ಕಣೋ, ಸಾಯೋವರೆಗೂ ಜೊತೆಲೇ ಇರೋಣ ಕಣೋ. ಛೇ, ನಾನು ಹೇಳೋದ್ ಕೇಳೋ. ಒಬ್ರಿಗೆ ಒಂದೇ ಸಲ ಹೇಳೋದು, ಅರ್ಥ ಮಾಡ್ಕೋ. ಅರುಣ್, ನಿಶಾ ನನ್ನ ಜೊತೆ ಬನ್ನಿ. ಅರುಣ್, ನನ್ ಮಾತ್ ಕೇಳೋ. ಅರುಣ್,
ಎಲ್ಲೋ ಆನಂದ್ ಕಾಣಿಸ್ತಾ ಇಲ್ಲ. ಬರಕ್ ಕೇಳಿದ್ನಲ್ಲ, ಒಂದ್ ಫೋನಾರ ಮಾಡಮ್ಮ. ನೋಡ್ರೋ ಅಲ್ಲಿ ಗಿಡದ ಮರಲ್ಲಿ ಇಲ್ಲೇ ನಿಂತಿದ್ದಾನೆ. ಇದ್ದಾನೆ. ಬನ್ರೋ ಹೋಗೋಣ. ಬನ್ರೋ, ಎಷ್ಟೊತ್ತು ನಿಮ್ಗೋಸ್ಕರ ಕಾಯೋದು. ಹಾಯ್ ಆನಂದ್, ಹೇಗಿದ್ಯಮ್ಮ? ಅವನ್ ಬಿಡೋ, ಬೊಂಬಟಾಗಿದ್ದಾನೆ. ಅವನ ಹೆಸರೇ ಆನಂದ್ ಅಲ್ವೇನೋ? ಏನ್ರೋ ಮಾಡೋದು, ಆನಂದವಾಗೇ ಅರಳ್ತಿದ್ದೆ ಪ್ರತಿಯೊಬ್ಬರ ಸ್ನೇಹದಲ್ಲೂ. ಆ ಸ್ನೇಹನೇ ಸಹನೆ ಕಳೆದುಕೊಳ್ಳುವಂತ ಸ್ಥಿತಿಗೆ ತಂದ್ಬಿಟ್ಟಿದೆ. ಏನಾಯ್ತು ಆನಂದ, ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ನಾವೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೋ ಹೆದರ್ಕಂತೀಯ? ನಾನ್ ಮಾಡೋ ಕೆಲ್ಸನ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೆ ಕಣೋ. ಆದ್ರೂ ಅರುಣ್ ನನ್ನ ಪಾರ್ಟ್ನರ್ಶಿಪ್ ಇಂದ ತೆಗ್ದಾಕ್ಬಿಟ್ಟ ಕಣ್ರೋ. ಅದಕ್ಕೆ ಕಾರಣ? ಹೇ, ಹಾಗೆಲ್ಲ ಮಾಡೋನಲ್ಲ ಕಣೋ ಅರುಣ್. ನಿಮ್ಗೇನ್ ಗೊತ್ತು ಬಿಡ್ರೋ, ಅವನ್ ಬಗ್ಗೆ ನನಗ್ ಗೊತ್ತು. ಅವನ್ಗೆ ಎಷ್ಟೆಲ್ಲಾ ಸಹಾಯ ಮಾಡಿದೀನಿ ಗೊತ್ತಾ? ಅವನ್ನ ಬಿಸ್ನೆಸ್ ಸೇರ್ಸ್ಕೊಂಡಾಗಿಂದ ಹಿಡಿದು ಆಫೀಸ್ ಇಂಪ್ರೂವ್ ಮಾಡೋವರೆಗೂ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಆಫೀಸ್ಗೋಸ್ಕರ ನೀನ್ ಇಷ್ಟೆಲ್ಲಾ ಕಷ್ಟ ಬಿದ್ದಿರ್ಬೇಕಾದ್ರೆ ನಿನ್ ಬಗ್ಗೆ ಒಂದ್ ಸ್ವಲ್ಪನೂ ಕರುಣೆ ಇಲ್ಲ ಬಿಡ ಅವನ್ಗೆ. ಏನ್ರೋ ಮಾಡೋದು, ಸ್ನೇಹನೇ ನನ್ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ ಅರುಣ್ ಈ ರೀತಿ ಮಾಡ್ತೇನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಿರ್ಲಿ, ಅರುಣ್ ಎಲ್ಲಿದ್ದಾನ? ಆಫೀಸಲ್ಲಿ ಇರ್ಬೋದು. ಆನಂದ, ಯಾಕೋ ಯೋಚನೆ ಮಾಡ್ತೀಯಾ? ಮುಂದೆ ದೇವ್ರು ಯಾಕೆ ದಾರಿ ತೋರಿಸೋಣ ಆಗುತ್ತೆ ಬಿಡೋ. ಆಫೀಸಿಂದ ಎಕ್ಸಿಟ್ ಆದೆ ಅಂತ ನಂಗೆ ಬೇಜಾರಿಲ್ಲ ಕಣ್ರೋ. ಅರುಣ್ ಸ್ನೇಹ ಮತ್ತೆ ಸಿಗುತ್ತೋ ಇಲ್ಲೋ ಅಂತ ನೋವಾಗ್ತಾ ಇದೆ ಕಣೋ. ನೋಡು ಎಂತ ಫ್ರೆಂಡ್ ಅವನು, ಇಂಥ ಫ್ರೆಂಡ್ಗೆ ಮೋಸ ಮಾಡಿದಾನಲ್ಲ. ಯಾಕೆ ಸರ್ ಏನು ಮಾತಾಡ್ತಾನೆ ಇಲ್ಲ? ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಬಂದ್ರಿ, ಅದೇನು ಅಂತ ಹೇಳಿ ಸರ್. ಅದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಶಾ ಅವ್ರೆ. ನಿಶಾ ಅಂದ್ರೆ ಸಾಕು ಸರ್. ನನ್ಗೂ ಅಷ್ಟೇ, ಅರುಣ್ ಅಂತ ಕರೆದ್ರೆ ತುಂಬಾ ಖುಷಿ ಆಗತ್ತೆ. ಸರ್, ನಾನು ನಿಮ್ಮನ್ನ ಅರುಣ್ ಅಂತ ಕರೆಯೋದಾ? ಹೌದು ನಿಶಾ, ನಾನು ನಿಮಗೆ ಬಾಸ್ ಆಗಿರ್ಬೋದು, ಆದರೆ ಅದು ಆಫೀಸಲ್ಲಿ. ಈಗ ನಾನು ನಿಮಗೆ ಫ್ರೆಂಡ್ ಅಷ್ಟೆ. ನಿಮ್ಮ ಹತ್ರ ಒಂದು ಸತ್ಯವಾದ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನನಗೆ ಪರಿಚಯ ಆಗಿ ಕೆಲವೇ ದಿವಸಗಳಾಗಿರ್ಬೋದು, ಆದರೆ ಅದೇನೂ ಗೊತ್ತಿಲ್ಲ, ನಾವಿಬ್ರು ಎಷ್ಟೋ ವರ್ಷಗಳ ಫ್ರೆಂಡ್ಸ್ ಅಂತ ನನಗನ್ನಿಸ್ತಾ ಇದೆ. ಹಾಗೆ ನಿಶಾ, ನನ್ನ ಮನಸ್ಸಿನಲ್ಲಿರೋ ವೇದನೆಗಳನ್ನು, ನನ್ನಲ್ಲಿ ಬದಲಾಗ್ತಾ ಇರೋ ಭಾವನೆಗಳನ್ನು ನಿಮ್ಮ ಜೊತೆಲಿ ಹಂಚ್ಕೋಬೇಕು ಅನ್ಸುತ್ತೆ. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಬಿಡ್ದವಳು. ಆದ್ರಿಂದ ಕಷ್ಟ ಅಂದ್ರೆ ಏನು ಅಂತ ನಂಗೂ ಚೆನ್ನಾಗಿ ಗೊತ್ತು. ಏನೇ ವಿಷಯ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅರುಣ್. ನಿಶಾ, ಈಗ 5 ವರ್ಷದ ಹಿಂದೆ ನಾನು ಬೆಂಗಳೂರಿಗೆ ಬಂದಾಗ ತುತ್ತನ್ನಕ್ಕೂ ಗತಿ ಇಲ್ಲದೆ ಬೀದಿಲಿ ಅಲಿತಾ ಇದ್ದೆ. ಅಂಥ ಸಮಯದಲ್ಲಿ ನನ್ನ ಕೈ ಹಿಡಿದು ಇರೋಕ್ ಜಾಗ ಕೊಟ್ಟಿದ್ದಲ್ದೆ ನನಗೆ ಸಹಾಯ ಮಾಡಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ನನ್ನ ಪಾರ್ಟ್ನರ್ ಆನಂದು. ಹೌದಾ ಅರುಣ್? ಹೌದು ನಿಶಾ, ನಾನಿವತ್ತು ಈ ಸ್ಥಿತಿಲಿ ಇದ್ದೀನಿ ಅಂದ್ರೆ ಅದಕ್ಕೆಲ್ಲ ಆನಂದನೇ ಕಾರಣ. ಅವನ್ ಪರಿಚಯ ಆದ್ಮೇಲೆ ಇಬ್ರು ಸೇರಿ ಕಷ್ಟಪಟ್ಟು ದುಡಿದ್ವಿ, ಆಡ್ ಆಫೀಸ್ ಓಪನ್ ಮಾಡಿದ್ವಿ, ಇಬ್ರು ಸೇರಿ ಮನೆ ಮಾಡಿದ್ವಿ, ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಮಾಡಿದ್ವಿ. ಆಗ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು. ನಾವಿಬ್ರು ಇನ್ನೇನು ಇಂಪ್ರೂವ್ ಆಗ್ಬಿಡ್ತೀವಿ ಅನ್ನೋವಾಗ ಅಂತ ಪರಿಸ್ಥಿತಿಲಿ ಬಹುಶಃ ನಾನು ತುಂಬಾನೇ ಯೋಚನೆ ಮಾಡಕ್ ಶುರು ಮಾಡಿದೆ. ನನಗೆ ಅವನ ಬಗ್ಗೆ ಅನುಮಾನ ಬರಕ್ ಶುರುವಾಯ್ತು. ಎಸ್, ಆನಂದ್ ಅವ್ರ ಬಗ್ಗೆ ನಿಮ್ಗೆ ಯಾಕೆ ಅನುಮಾನ ಬಂತು? ಆ ವಿಷಯ ಮಾತ್ರ ನನ್ನ ಹತ್ರ ಕೇಳಬೇಡಿ ನಿಶಾ. ಅವನು ನನಗೆ ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಆಗಿದ್ದ. ಆದ್ರೆ ಕೊನೆಗೆ ಗೊತ್ತಾಯ್ತು, ಅವನು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಅಲ್ಲ, ಪ್ರಾಣ ಹಿಂಡೋ ಸ್ನೇಹಿತ ಅಂತ. ಆ ದಿನದಿಂದ ನನ್ನ ಮನಸ್ಸಿಂದನೇ ಅವನ್ನ ಕಿತ್ತಾಕ್ಬಿಟ್ಟಿದ್ದೀನಿ. ಯಾವತ್ತೂ ನಾನು ಅವನ್ನ ಕ್ಷಮಿಸೋದಿಲ್ಲ, ಸಾಧ್ಯನೇ ಇಲ್ಲ. ನಿಶಾ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಹೇಳಿ ಅರುಣ್. ನಾನು ಈ ಆಫೀಸು ಅಂತ ಓಪನ್ ಮಾಡಿ ನಮ್ಮಿಬ್ಬರ ಹೆಸರಲ್ಲೂ ಇರೋ ಬ್ಯಾಂಕ್ ಬ್ಯಾಲೆನ್ಸು, ಇದಕ್ಕೆ ಯಾವುದಕ್ಕೂ ನಾಮಿನಿ ಇಲ್ಲ. ಮುಂದೊಂದು ದಿನ ನಾನು ಸತ್ತೋದ್ರೆ ಎಲ್ಲ ಬೀದಿ ಪಾಲಾಗತ್ತೆ. ಈಗೇನ್ ಮಾಡ್ಬೇಕು ಅಂತ ಇದ್ದೀರಾ ಅರುಣ್? ನಾನೊಂದು ಹುಡುಗಿನ ನನ್ನ ಮನಸ್ಸಲ್ಲೇ ಪ್ರೀತಿಸ್ತಾ ಇದ್ದೀನಿ. ನನ್ನ ಆಸ್ತಿ ಪಾಸ್ತಿ ಎಲ್ಲದನ್ನ ಅವಳ ಹೆಸರಿಗೆ ಬರೆದು ಅವಳನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ರು ಯಾರು? ಅವ್ರಿಗೆ ಎಲ್ಲಿದ್ದಾರೆ ಅರುಣ್? ಬೇರೆ ಎಲ್ಲೂ ಇಲ್ಲ, ಇಲ್ಲೇ ನನ್ನ ಹತ್ರನೇ ಇದ್ದಾರೆ. ಇಲ್ಲೇ ಇದ್ದಾರಾ? ನಿಶಾ,
ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಬಾಳ ಸಂಗಾತಿಯಾಗಿ ಬರ್ತೀರಾ? ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ. ಇವತ್ತು ರಾತ್ರಿ ಒಳಗಾಗಿ ನಾನು ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬಾಯ್. ಅಲ್ಲಪ್ಪ ಚಂದ್ರು, ಆ ದಿಬ್ಬದಿಂದ ಕರಿತಾನೆ ಇದ್ದೀನಿ, ನೋಡ್ದಂಗೆ ಓಡೋಡಿ ಬರ್ತಾ ಇದ್ದಿಲ್ಲಪ್ಪ. ಏನ್ರಿ ಸಮಾಚಾರ? ಏನಿಲ್ಲ ಚಂದ್ರು, ಅದೇ ಅವತ್ತು ನೀನು ಆ ಹುಡುಗಿ ಮಾತಾಡ್ತಾ ಇರ್ಬೇಕಾದ್ರೆ ನಾನ್ ಬಂದ್ ನಿಮ್ಗೆ ತೊಂದರೆ ಕೊಟ್ನಲ್ಲ, ಆ ವಿಚಾರನ ಅರುಣ ಅಂದ್ರೆ ನಮ್ಮ ಅಣ್ಣನ ಮಗ, ಅಂದ್ರೆ ನನಗ್ ಮಗ ಇದ್ದಾಗ ತಾನೆ, ಅವನ ಹತ್ರ ಆಗ್ಲಿ ನನ್ನ ಸೊಸೆ ಹತ್ರ ಆಗ್ಲಿ ಈ ವಿಚಾರ ಹೇಳ್ಬೇಡಪ್ಪ. ಇಷ್ಟೊಂದು ಭಯ ಪಡೋರು ಅವತ್ತ್ಯಾಕೆ ಇಂತ ನೀನ್ ಕೆಲಸ ಮಾಡಿದ್ರಿ? ನೀಚ್ ಕೆಲ್ಸ ಅಲ್ಲ ಚಂದ್ರು, ನಾನ್ ಲವ್ ಮಾಡಿರೋ ಅದೆಷ್ಟೋ ಹುಡುಗಿರು ನನಗ್ ಕೈ ಕೊಟ್ಟಿದ್ದಕ್ಕೆ ನಿನ್ನಂಥ ಹುಡುಗರು ಯಾವ್ದಾದ್ರು ಸುಂದರವಾದ ಹುಡುಗಿರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನನಗೇ ಗೊತ್ತಿಲ್ದಂಗೆ ಹೊಟ್ಟೆ ಕಿಚ್ಚು ಬಂದು ಏನೇನೋ ಮಾತಾಡ್ಬಿಡ್ತೀನಿ. ಅಸರಿ ಅವತ್ತು ಒಂದು ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದೆಯಲ್ಲ, ಆ ಹುಡುಗಿನ ಬಿಟ್ಟು ಬೇರೆ ಇನ್ಯಾರನ್ನೂ ಲವ್ ಮಾಡಿರ್ಲಿಲ್ವಾ? ನಾನು ಒಬ್ಬಳನ್ನ ಪ್ರೀತಿಸ್ತಿದ್ದೆ, ಅವಳು ಸಹ ನಾನು ಪ್ರೀತಿಸ್ತಿದ್ಲು. ನಮ್ ಪ್ರೀತಿಗೆ ಅವ್ರ ತಂದೆ ತಾಯಿ ಅಡ್ಡಿಯಾಗಿ ಅವಳು ದೂರ ಆದ್ರೂ ಸಹ ಈಗ್ಲೂ ನಮ್ ಪ್ರೀತಿ ನನ್ನ ಎದೆಯಲ್ಲಿ ಸವಿ ನೆನಪಾಗಿ ಕಾಡ್ತಾ ಇದೆ. ಹಲೋ. ಹಲೋ, ಎಲ್ಲಿದ್ದೀರಾ ಸರ್? ಎಲ್ಲಿದ್ರೆ ನಿಮ್ಗೆ ಏನಂತೆ, ಏನ್ ವಿಷಯ ಅಂತ ಹೇಳಿ. ನೀವೆಷ್ಟು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು, ಆದ್ರೂ ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ 5 minutes ಮಾತಾಡ್ಲೇಬೇಕು. ನನ್ಗೆ ಅರ್ಜೆಂಟ್ ಬೇರೆ ಕೆಲಸ ಇದೆ. ಇವ್ರಿಗೆಲ್ಲ ಕೋಪ ಅನ್ನೋ ಗುಮ್ಮ ಮೂಗ್ ತುದಿ ಮೇಲೆ ಕೂತಿರುತ್ತಪ್ಪ. ಅರುಣ್ ಹೇಳಿದ್ರು, ನಾನು ನಿಮ್ಗೆ ಇಷ್ಟ ಆದರೆ ನನಗೊಂದು ಫೋನ್ ಮಾಡಿ ನಿಮ್ಮ ನಿರ್ಧಾರ ತಿಳಿಸಿ, ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ. ಈ ಆನಂದನ ಒಪಿನಿಯನ್ ಕೇಳೋಣ ಅಂದರೆ ಅವ್ರು ಬೇರೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಆದ್ರೇನು, ಅರುಣ್ ಶ್ರೀಮಂತ, ಅದಲ್ಲದೆ ಸಮಾಜದಲ್ಲಿ ಒಳ್ಳೆ ಸ್ಟೇಟಸ್ಸು ಇದೆ, ನನಗೂ ಸರಿಯಾಗಿ ಜೋಡಿ ಆಗ್ಬೋದು. ಅದಲ್ಲದೆ ಇಡೀ ಆಸ್ತಿಗೆ ನನ್ನೇ ನಾಮಿನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ನಾನು ಅವ್ರನ್ನ ಅನುಮಾನಿಸೋದು ಸರಿಯಲ್ಲ. ಎಸ್, ಈಗಲೇ ಅವ್ರಿಗೆ ಫೋನ್ ಮಾಡಿ ನಾನು ನಿರ್ಧಾರ ತಿಳಿಸ್ಬಿಡ್ತೀನಿ. ಹಲೋ ಅರುಣ್, ಐ ಲವ್ ಯು ಅರುಣ್. ಪುಟ್ಟ, ಗುಡ್ ಬಾಯ್ ಅಲ್ವಾ ನೀನು? ಹೀಗೆ ನೀಟಾಗಿ ರೆಡಿ ಆಗಬೇಕು, ಸ್ಕೂಲ್ಗೆ ರೆಗ್ಯುಲರಾಗಿ ಹೋಗಬೇಕು, ಪಾಠ ಚೆನ್ನಾಗಿ ಕೇಳಬೇಕು, ಗೇಮ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲದರಲ್ಲೂ ಪ್ರೈಸ್ ತಗೊಂಡು ಬರಬೇಕು. ಗುಡ್ ಬಾಯ್ ಅಲ್ಲ? ಬನ್ನಿ. ಏನ್ ಮೇಡಮ್, ಮಗುನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದೀರಾ? ಹಾ ಹೌದು. ಇವರು ಫೋನ್ ಮಾಡಿ ಹೇಳಿದ್ರು ನಿಮ್ಗೂ ಅರುಣ್ಗೂ ಜಗಳ ಆಯ್ತಂತೆ. ಹೌದಾ? ಜಗಳ ಆಗಿದ್ದು ನಿಜನಾ? ಹೌದು ಅದ್ಕೆಮ್ಮ, ಇದ್ದಕ್ಕಿದ್ದಾಗೆ ನನ್ನ ಪಾರ್ಟ್ನರ್ಶಿಪ್ ತೆಗೆದಾಕ್ಬಿಟ್ಟಿದ್ದಾನೆ. ಯಾಕೆ ಅಂತ ಕಾರಣ ಕೇಳಕ್ ಹೋದ್ರೆ ಸರಿಯಾಗಿ ಉತ್ತರನೂ ಕೊಡದೆ, ನಿನಗೆ ಬರಬೇಕಾಗಿರೋ ಎಲ್ಲಾ ಬಾಕಿನೂ ನಿನ್ ಮನೆಗೆ ಬಂದು ತಲುಪುತ್ತೆ ಅಂತ ಹೇಳಿ ಯಾರೋ 3ನೇ ವ್ಯಕ್ತಿ ಕೈಯಲ್ಲಿ ಈ ಚೆಕ್ನ ಮನೆಗೆ ಕಳಿಸಿದಾನೆ. ಇತ್ತೀಚೆಗೆ ಅವನ ವರ್ತನೆನೇ ಸರಿ ಇಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿನ್ನೆ ಸುಮಾರು ಅರ್ಧ ರಾತ್ರಿ ಆದ್ರೂ ಅವ್ರು ಮಲ್ಕೊಂಡೇ ಇರ್ಲಿಲ್ಲ. ಎಲ್ರೂ ನನ್ಗೆ ಅನ್ಯಾಯ ಮಾಡೋರೆ. ಗೆಳೆಯ ಅಂತ ಸಲಿಗೆ ಕೊಟ್ರೆ ಸಲಿಗೆ ಕೊಟ್ಟವನ ಹೆಂಡತಿ ಜೊತೆನೆ ಚಕ್ಕಂದ ಆಡೋದಕ್ಕೆ ಶುರು ಮಾಡಿದಾನೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳತ್ತಂತೆ. ಹಾಗೆ ಇವರಿಬ್ರು ಸೇರಿ ನನ್ನನ್ನು ಯಾಮಾರ್ಸಕ್ ಬಂದ್ರೆ ನಾನ್ ಕೇಳ್ತೀನ ಅಂತ ಹೇಳ್ತಿದ್ರು. ಅರುಣ್ ಸರ್ ಹೇಳ್ತಾ ಇದ್ರು, ನನ್ನ ಹೃದಯದ ಬಡಿತದಂತಿರೋ ನಿಶಾ ಜೊತೆ ಮದುವೆ ಆಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ನಾನು ರಾಜನ್ ತರ ಬಾಳ ವೈಭವವನ್ನು ನೋಡಿ ಇವರೆಲ್ಲ ಕುರುಗಿ ಸಾಯ್ಬೇಕು ಅಂತ ಗುಣಗ್ತಾ ಇದ್ರಮ್ಮ.
ಹೌದು ಅದಕ್ಕೆಮ್ಮ. ಅವನ ವಿಚಿತ್ರ ವರ್ತನೆ, ಅವನ ಗೊಣಗಾಟಗಳೆಲ್ಲ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹಳೇದನ್ನೆಲ್ಲ ಮರ್ತಿದ್ದಾನೆ ಅನ್ಸುತ್ತೆ. ನನಗೊಂದು ಪ್ರೀತಿ ವಿಶ್ವಾಸ ಗೆಳೆತನ ಮುಖ್ಯನೇ ಹೊರ್ತು ಅವ್ನು ಕೊಟ್ಟಿರೋ ಚೆಕ್ ಅಲ್ಲ. ಅದನ್ನ ಹೇಳಿ ಅವ್ನ ಮುಖದ ಮೇಲೆ ಬಿಸಾಕೋಗೋಣ ಅಂತ ಬಂದೆ. ಆದ್ರೆ ಏನ್ ಪ್ರಯೋಜನ? ಈ ಚೆಕ್ನ ಅವನು ಕೊಟ್ಟು ನಾನು ಅವ್ನ ಗೆಳೆತನಕ್ಕೆ ಬೆಲೆ ಕೊಡ್ತೀನಿ ಹೊರ್ತು ಅವನ ಹಣ ಆಸ್ತಿಗಲ್ಲ ಅಂತ ಅವನ್ಗೆ ಹೇಳಿ. ಆನಂದ್, ಅರುಣ್ ಯಾವ ಅರ್ಥದಲ್ಲಿ ಹೇಳಿದ್ರೋ ಏನೋ, ಕಡ್ಡಿನ ಗುಡ್ಡ ಮಾಡಿ ನಿಮ್ಮಿಬ್ರ ಸ್ನೇಹನ ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮನ್ನ ತುಂಬಾ ಹಚ್ಕೊಂಡಿರೋ ನನ್ ಮಗು ಮನ್ಸನ್ನ ನೋಯಿಸ್ಬೇಡಿ. ನೀನ್ ನಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಬಾ ಪುಟ ಕಂದ, ನಿಮ್ಮಪ್ಪನ ತರ ಕಟ್ಕ ನಾನಲ್ಲ. ನೀನ್ ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ನಿನ್ನ ರಾಜನ್ ತರ ನೋಡ್ಕೋತೀನಿ. ನಿನ್ನ ಮನೆಗೆ ಬಂದ್ರೆ ಕುಚೇಲಿನ ಮನೆಗೆ ಆ ಕೃಷ್ಣ ಪರಮಾತ್ಮ ಬಂದಷ್ಟೇ ಸಂತೋಷ ಆಗತ್ತೆ. ಬರ್ತೀಯ ಅಲ್ವಾ ಪುಟ? ತಗೊಳ್ಳಿ ಅದಕ್ಕೆಮ್ಮ ಈ ಚೆಕ್ಕು. ನಾನು ಬರ್ತೀನಿ. ಆನಂದ್, ನೀವು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ಅರುಣ್ ಅಷ್ಟು ಸಣ್ಣತನದ ವ್ಯಕ್ತಿ ಅಲ್ಲ. ಅದು ಯಾವಾಗ? ನಿಶಾಳ ಪ್ರೀತಿ ಬಲಕ್ ಬೀಳೋಕ್ಕಿಂತ ಮುಂಚೆ ಅವನ್ ಗುಣದಲ್ಲೂ ನಡತೆಯಲ್ಲೂ ದೊಡ್ಡತನ ಎದ್ ಕಾಣಿಸ್ತಾ ಇತ್ತು. ಆದ್ರೆ ಈಗಿಲ್ಲ. ಸರಿ, ಇರೋ ಎಲ್ಲ ವಿಷಯಗಳನ್ನ ಹೇಳಿ ನಿಮ್ ತೊಂದರೆ ಕೊಡೋದು ನನ್ಗೆ ಇಷ್ಟ ಇಲ್ಲ. ಅದು ನನ್ನ ಉದ್ದೇಶನೂ ಅಲ್ಲ. ಸರಿ, ನಾವು ಬರ್ತೀವಿ. ಬರೋ ಹೋಗೋಣ. ಬರ್ತೀನಿ ಅದಕ್ಕೆಮ್ಮ. ಬಾಯ್ ಪುಟ. ಬಾಯ್ ಮಾಡಿ ರೀ 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 ತಗೊಳ್ರಿ, ಕೆಲಸ ಮಾಡಿ ತುಂಬಾ ಸುಸ್ತಾಗಿದ್ದೀರಾ. ಏನು ಯಾವತ್ತು ಇಲ್ಲದ ಇವತ್ತು ಏನೇ ಅದು? ನಾನು ನಿಮ್ಗೋಸ್ಕರ ಏಲಕ್ಕಿ ಹಾಕಿ ನಿಂಬೆನ್ ಶರ್ಬತ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ರಿ. ಇಲ್ಲ, ಇವತ್ತು ಯಾವ ಮಗ್ದಲ್ಲಿ ಎದ್ನೋ ಏನೋ, ಏನಕ್ಕೋ ಪಿಟ್ಕೆ ಆಗ್ತಾವಳೆ. ಏನ್ ಗಾಚಾರ ಕಾದಿದ್ಯೋ. ಬ್ರಹ್ಮಾಂಡ. ಯಾವತ್ತು ಇಲ್ದಿದ್ದು ಇವತ್ತು ಶರ್ಬತ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಏನ್ ವಿಷಯ? ಯಾವತ್ತೂ ಇಲ್ದೆ ಇವತ್ ನನ್ನ ಪ್ಯಾಟೆಗೆ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತಿದ್ದೀರಲ್ಲ, ಅದಕ್ಕೆ ಶರ್ಬತ್ ಮಾಡ್ಕೊಂಡ್ ಬಂದೆ. ಅಲ್ಲ ರೀ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಯಾವತ್ತಾದ್ರೂ ಸಿನಿಮಾ ಕರ್ಕೊಂಡೋಗಿದ್ದೀರಾ? ಅಯ್ಯ, ಅದಾ ಮದುವೆಯಾದ ಹೊಸ್ತ್ರಲ್ಲಿ ಎರಡು ಸಿನಿಮಾ ಕರ್ಕೊಂಡೋಗಿದ್ದು. ನಿನ್ನನ್ನು ಅಥವಾ ನಿನ್ನ ತಂಗಿ ವಯಸ್ಸಾಗಿ ಮದುವೆ ಬಂದಳಲ್ಲ ಅವಳನ್ನ. ಏ ಮೂದೇವಿ, ನನ್ ತಂಗಿ ವಿಷಯ ಯಾಕೆ ಮಾತಾಡ್ತಾ ಇದ್ಯಾ? ನಿನ್ನ ವಿಷಯ ಮಾತಾಡಿ ಮಾತಾಡಿ ಬೇಜಾರಾಗೋಗಿತ್ತಲ್ಲ, ಅದಕ್ಕೆ. ಏನಂದೆ? ಮನೆಗೆ ಹೋಗಿ ಕುಡಿಯಕ್ಕೆ ಒಂಚೂರು ನೀರು ತಗೊಂಬೋಗೋ ಮೀಂದೆ. ಹಂಗಾದ್ರೆ ತಂದ್ರೆ ಸಿನಿಮಾಕ್ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡೋಗ್ತೀನಿ. ಈಗಲ್ಲ ನಮಗ್ ಮಕ್ಕಳಾಗಿ ಅವಕ್ ಮದ್ವೆ ಆಗಿ ಮೊಮ್ಮಕ್ಕಳಾಗ್ತಾವಲ್ಲ, ಅವಾಗ ಕರ್ಕೊಂಡು ಹೋಗ್ತೀನಿ. ಅವಾಗ ಹೋಗೋದು ಸಿನಿಮಾಕ್ಕಲ್ಲ, ಮತ್ತೆಲ್ಲಿಗೆ? ಸ್ಮಶಾನಕ್ಕೆ ಅಂತ ಮಾತಾಡ್ತೀಯ? ಅಯ್ಯ, ನಿನಗೆ ಹೇಳೋ ಬದಲು ನಾನೇ ಮನೆಗೆ ಹೋಗಿ ನೀರ್ ಕುಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯ, ಹೋಗು, ನೀನೇ ನೀರ್ ಕುಡ್ಕೊಂಡ್ ಬಾ. ಸಿನಿಮಾಗೆ ಏನಾದ್ರೂ ಕರ್ಕೊಂಡು ಹೋಗ್ತಾ ಇದ್ರೆ ನಾನೇ ನಿನ್ಗೆ ನೀರ್ ಕುಡಿಸ್ತೀನಿ. ನನ್ ತಂಗಿ ವಿಷಯನೇ ಮಾತಾಡಕ್ ಬರುತ್ತೆ. ಗುಂಡ, ಈ ಮನ್ಮಥ ರಾಜ ಮುತ್ತಣ್ಣನಿಗೆ ಅವಮಾನ ಮಾಡ್ತೀಯಾ? ನೋಡ್ತಾ ಇರ. ಮುಂಡೆದೆ, ಈ ಮನ್ಮಥನ ಬಾಣ ಹೆಂಗ್ ಬಿಡೋದು ಅಂತ ಈಗ ತೋರಿಸ್ತೀನಿ, ನೋಡ್ತಾ ಇರು. ಚೆನ್ನಿ ಇದೇನ ಮಂಕ್ ಮುಂಡಿದೆ, ಮಂಕಾಗವಳೆ, ಏನ್ ಮಾಡೋದು? ಚೆನ್ನಿ ಗಿಟ್ತಾ ಇಲ್ವೇ? ಏನ್ ಮಾಡೋದು? ಚೆನ್ನಿ ಏನೋ ಫೀಲಿಂಗ್ ಅಲ್ಲಿ ಇದ್ದಂಗಿದೆ. ಯಜಮಾನ್ರೆ, ಆ ಅಮ್ಮ ಸಪ್ಕಿರೋದ್ ನೋಡಿದ್ರೆ ಏನೋ ದುಡ್ಡಿನ ಕಷ್ಟ ಇರ್ಬೇಕು ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡಿ, ನಿಮ್ ತೋಟ ಮರ ಒಂದ್ 10 ಸಾವಿರ ಕೊಡಿ. ಲೋ ಮುಂಡದೆ, ಬಾಯಿ ಮುಚ್ಕೊಂಡಿರಕ್ಕೆ ಏನ್ ತಕತ್ಯಾ? ನಿಮ್ಮ ಹತ್ರ ಕೊಡಕ್ಕೇನು ಇಲ್ಲ ಅಂತಲೇ ನಾನೇನು ಕೇಳಕ್ಕಿಲ್ಲ. ಮಚ್ಚು ಬಾಯ್. ಚೆನ್ನಿ, ನನ್ ಚೆನ್ನಿ, ನನ್ ಗಂಡನ್ಗೆ ಸಿನಿಮಾ ಕರ್ಕೊಂಡೋಗು ಅಂದ್ರೆ ಕರ್ಕೊಂಡೇ ಹೋಗೋದಿಲ್ಲ ಅಂತಾನೆ.
ಈ ನನ್ನ ಮಗನ ಬೇಕಾಗಿರೋದು ಇದೆಯಾ? ನನ್ ಚಿನ್ನ ನಿನ್ನ ಗಂಡ ಆ ದಂಡ ಪಿಂಡ ಕರ್ಕೊಂಡು ಹೋಗ್ತಿದ್ರೆ ಏನಂತೆ? ನಾನಿಲ್ವಾ ಗುಂಡ್ಕಲ್ಲಾಗೆ ಕರ್ಕೊಂಡು ಹೋಗ್ತೀನಿ ಬಿಡು. ಕರ್ಕೊಂಡೋಯ್ತಾನೆ ಕರ್ಕೊಂಡೋದ್ಮೇಲೆ ಈ ನನ್ನ ಮಗ ಕರ್ಕೊಂಡ್ ಬರಕೇ ಇಲ್ಲ. ಅಯ್ಯೋ ನನ್ ಚಿನ್ನ, ನಾನು ಹೇಳುದು ಇವ್ರು ಒಂಥರ ಕಲಿಯುಗದ ಅಭಿಮನ್ಯು ಇದ್ದಂಗೆ, ಹೋಗಕ್ ಮಾತ್ರ ಗೊತ್ತಾಯ್ತದೆ, ಬರೋಕ್ಕೆ ಗೊತ್ತಾಗಕ್ಕೆ ಇಲ್ಲ. ಒಂದ್ಸಲ ಹೋಗ್ ನೋಡು, ನಿಂಗೆ ಗೊತ್ತಾಯ್ತದೆ. ಗುಂಡ ಮುಂಡೇದೆ ಅವಳ ಗಂಡನ್ಗಿಲ್ದೇ ಇರೋ ಉಸಾಬಾರಿ ನಿನಗೆ ಯಾಕ್ಲ ಮುಸ್ಲಬಾಯ್? ಲೋ ಗುಂಡ, ಸಿನಿಮಾ ನೋಡೋಕು ಎಷ್ಟ್ ಬೇಕಂಡ್ಲ? ಅಯ್ಯೋ ನೀನ್ ಇಂಗ್ಲಿಷ್ ಶೋ ನಾನಿನ್ನ ಮರೆಯಲಾರೆ ಸಿನಿಮಾ ನೋಡ್ಕೊಂಡು, ಸೆಕೆಂಡ್ ಶೋ ಪ್ರೇಮದ ಕಾಣಿಕೆನೂ ನೋಡ್ಕೊಂಡು, ಬರ್ತಾ ಒಬ್ಬ ಬಹುದೂರ್ ಗಂಡನ ಎತ್ಕೊಂಡು ನಾನು ಚೆನ್ನಿ ಒಬ್ಬರಿಗೊಬ್ರು ಕೈ ಹಿಡ್ಕೊಂಡು ರೋಡಲ್ಲಿ ಬರ್ತಾ ಇದ್ರೆ ಆ ರವಿ ಕೂಡ ನಾಚ್ಕೊಂಬೇಕಂಡ್ಲ ಗುಂಡ. ಈ ಚೆನ್ನ ನಿನ್ನ ತಲೆಯನ್ನು ಕತ್ತರಿಸುವನಯ್ಯ ಕೂಡಲ ಸಂಗಮ ದೇವ. ಬನ್ನಿ ಬನ್ನಿ, ಬಕಾಸುರನ ವಧೆ ಮಾಡಕ್ಕೆ ಭೀಮಸೇನ ಬಂದಂಗಾಯ್ತು, ಬನ್ನಿ. ಚೆನ್ನ ಇದೇನು ಮುಚ್ಚು ಕೈಯಲ್ಲಿ? ಹಂಗೆ ಆಗಬೇಕು, ಸೊಂಟ ಮರಿಬೇಕು, ನೀ ಅಳಬೇಕು, ನಾನ್ ನಗಬೇಕು. ಏನ್ರಲ್ಲ ಮಾಡ್ತಾ ಇದ್ರಲ್ಲಿ? ಚೆನ್ನಣ್ಣ ಚೆನ್ನಣ್ಣ, ಅದು ಚೆನ್ನಪ್ಪ, ಅದು ನಿಮ್ ಹೆಂಗಸರ್ನ ಸಿನಿಮಾಗ್ ಬತ್ತೀಯ ಅಂತ ಕರೀತಿದ್ರು ಅಲ್ವಾ ಯಜಮಾನ್ರೆ? ಹೌದು ಕಣ್ರಿ. ಹೇಳು ಇವಯ್ಯ ಬೇಗ ಬೇಗ ಹೇಳಮ್ಮ. ಸಿನಿಮಾ ಕರೀತು. ಇವನೇ ನಾನ್ ಬರೋದಿಲ್ಲ ಅಂದೆ. ಚೆನ್ನಣ್ಣ ಬರಕಿಲ್ಲ ಅಂದ್ಲು. ನಮ್ಮ ಅಪ್ಪ ಇದ್ದಂಗಿದೀಯಾ, ಹೋಗು ನಾನ್ ಬರಲ್ಲ ಅಂದೆ. ಮಿಟ್ಕ್ಲಾಡಿ ನೀನ್ ಗಂಡನ್ ತರ ಇದ್ದಿದ್ರೆ ಬಂದ್ಬಿಡ್ತಿದ್ಯಾ? ಏನ್ ಮಾಡ್ರಿ? ತಾಳಿ ಕಟ್ಟದ ಗಂಡ ಎದುರುಗಡೆ ಇರ್ಬೇಕಾದ್ರೆ ಅವನ ಹೆಂಡತಿಗಿಂತ ಮಾತ್ ನೀವ್ ಆಡ್ಬೋದಾ? ಇದು ನ್ಯಾಯನಾ? ಐತೆ ನಿನ್ಗೆ ಇವತ್ತು ಊರು ಮಾರಿಗೆ ಹಬ್ಬ. ನರಾಸತ್ ನಾ ಬರ್ದಂತರ ನಿಂತಿದ್ಯಲ್ಲಯ್ಯ, ಕುಡೆಯ ಮಚ್ಚಿ ಕೆಲಸ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಲ್ಲಪ್ಪ ನಮ್ಮ ಯಜಮಾನ. ಸಿಕ್ಕಿದ್ರ ಹಂಗೇನೆ. ಅಯ್ಯೋ ನಿನ್ ಕೈಲಂತೂ ಕತ್ರಸಕ್ ಹಾಕಿಲ್ಲ. ಮಲ್ಲೆ ಯಾವ್ದಾದ್ರು ಕೋಳಿ ಪಿಳ್ಳೆ ಇದ್ರೆ ಅರ್ಕೊಂಡ್ ತಿನ್ನು. ನೀನ್ ನಮ್ಮ ಯಜಮಾನ್ರುಗಳೇ ಹಬ್ಬ.